ಗೋವರ್ಧನ ಗಿರಿಧರ ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧರ ಗೋವಿಂದ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ ಪಾವಕ ಭಯಹರ ಪಾಗಿ ಮುಕುಂದ ಪಾವಕ ಭಯಹರ ಪಾಗಿ ಮುಕುಂದ ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧರ ಪಾಟಿತ ಸುರರಿಪೋ ಪಾದಪ ಬೃಂದ ಪಾಟಿತ ಸುರರಿಪೋ ಪಾದಪ ಬೃಂದ ಪಾವನ ಚರಿತ ಪರಮೃತ ಕಂದ ಪಾಟಿತ ಸುರರಿಪು ಪಾದಪ ಬೃಂದ ಪಾವನ ಚರಿತ ಪರಮೃತ ಕಂದ ನಾಟ್ಯರಸೋತ್ಕಟ ನಾನಾಭರಣ ಕೃಷ್ಣ ಕೃಷ್ಣ ನಾಟ್ಯರಸೋತ್ಕಟ ನಾನಾಭರಣ ನಾಟ್ಯರಸೋತ್ಕಟ ನಾನಾಭರಣ ನಾರಾಯಣ ತೀರ್ಥಾರ್ಚಿತ ಚರಣ ನಾರಾಯಣ ತೀರ್ಥಾರ್ಚಿತ ಚರಣ ನಾರಾಯಣ ತೀರ್ಥಾರ್ಚಿತ ಚರಣ ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧರ ಗೋವಿಂದ ಕೃಷ್ಣ ಕೃಷ್ಣ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ
ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಿಶ್ವಮೂಲದಲ್ಲಿ ಜ್ಯೋತಿರ್ಮಯವಾಗಿ ಅನವರತವೂ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 123ನೇ ಪ್ರವಚನ ಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಹಿಂದಿನ ಪ್ರವಚನಗಳಲ್ಲಿ ಶ್ರೀಕೃಷ್ಣ ತ್ರೈವಿದ್ಯರು ಅಂದರೆ ಋಗ್ಯಜು ಸಾಮರೂಪವಾದ ವಿದ್ಯೆಯನ್ನು ಅಧ್ಯಯನ ಮಾಡಿದವರು ಕಾಮಕಾಮರಾಗಿ ನಾನಾ ರೀತಿಯಾದ ಆಸೆಗಳನ್ನು ಉಳ್ಳವರಾಗಿ ನಾನಾ ದೇವತೆಗಳನ್ನು ಆರಾಧಿಸ್ತಾರೆ. ಸ್ವರ್ಗ ಸುಖವನ್ನು ಅನುಭವಿಸಿ ಪುಣ್ಯ ಎಲ್ಲ ಮುಗಿದ ನಂತರ ಭೂಮಿಗೆ ಇಳಿದು ಬರ್ತಾರೆ ಮತ್ತು ನಾನಾ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ. ಆದರೆ ಆ ಎಲ್ಲ ದೇವತೆಗಳ ಉಪಾಸನೆಯು ನನ್ನ ಉಪಾಸನೆಯೇ ಆಗಿ ಮುಕ್ತಾಯವಾಗುತ್ತೆ ಅನ್ನೋ ಬಗ್ಗೆ ತಿಳುವಳಿಕೆ ಇಲ್ಲ ಎಂಬ ಬಗ್ಗೆ ಒಂದು ವಿಷಯ ಅರ್ಜುನನಿಗೆ ಮನದಟ್ಟಾಗುವಂತೆ ತಿಳಿಸಿದ್ದಾಗಿದೆ. ಅದರ ಮುಂದುವರಿಕೆಯ ಮಾತು 24ನೇ ಶ್ಲೋಕ. ಅದಕ್ಕೆ ಮುನ್ನ ಒಂದು ಪ್ರಶ್ನೆಗೆ ಉತ್ತರ. ಅನ್ಯದೇವತಾ ಎಂದಾಗ ಬೇರೆ ಧರ್ಮದ ಪಂಥದ ಹಿಂದೂಗಳಲ್ಲದ ದೇವರುಗಳಿಗೂ ಅನ್ವಯಿಸುತ್ತದೆಯೇ ಎಂಬುದಾಗಿ. ಅನ್ಯದೇವತಾ ಅಂದಾಗ ಬೇರೆ ಬೇರೆ ಪಂಥದವರು ಇಟ್ಕೊಂಡಿರೋ ದೇವತೆಗಳಿಗೆ ಅನ್ವಯ ಆಗುತ್ತಾ ಅಂತ ಪ್ರಶ್ನೆ. ಯಾವ್ಯಾವ ಬೇರೆ ಬೇರೆ ಪಂಥದವರು ಏನೇನನ್ನು ಅವರು ದೇವರು ಅಂತ ಅಂದ್ಕೊಂಡಿದ್ದಾರೆ ಅದನ್ನು ಸೃಷ್ಟಿ ಮೆಚ್ಚುವಂತೆ ಇದೆ ಅಂತಾದರೆ ಅಲ್ಲಿ ಎಲ್ಲ ಅನ್ವಯ ಆಗುತ್ತೆ. ಸೃಷ್ಟಿ ಮೆಚ್ಚುವಂತೆ ಇಲ್ಲದೆ ನಮ್ಮ ಮನಸ್ಸಿನ ನೇರಕ್ಕೆ ಯಾವುದೋ ಒಂದು ದೇವತಾ ಅಂತ ಕಲ್ಪನೆ, ಆ ದೇವತೆಯನ್ನು ಪ್ರೀತಿಪಡಿಸೋದಕ್ಕೆ ನಮ್ಮ ಮನಸ್ಸಿನ ನೇರಕ್ಕೆ ಯಾವುದೋ ಒಂದು ರೀತಿಯಾದ ಸಾಧನ, ಹೀಗೆಲ್ಲ ಇಟ್ಕೊಂಡಿರೋ ಪಕ್ಷ ಅದು ಈ ವರ್ಗಕ್ಕೆ ಸೇರಲ್ಲ. ಭಾರತ ದೇಶದಲ್ಲಿ ಅನ್ಯ ದೇವತೆಗಳು ಅಂತಂದರೆ ಶಿವ ಆಗ್ಬೋದು, ಸರಸ್ವತಿ ಆಗ್ಬೋದು, ಷಣ್ಮುಖ ಆಗ್ಬೋದು, ಗಣಪತಿ ಆಗ್ಬೋದು, ದುರ್ಗಾ ಆಗ್ಬೋದು, ಹೀಗೆಲ್ಲ ಅನೇಕ ದೇವತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅವರು ಅಂತಃಪ್ರಪಂಚದಲ್ಲಿ ದರ್ಶನ ಮಾಡಿದ್ರು. ಆ ದೇವತೆಗಳು ಪಾತ್ರ ಈ ಸೃಷ್ಟಿಯಲ್ಲಿ ಏನಿದೆ ಅನ್ನೋದನ್ನು ಪತ್ತೆ ಹಚ್ಕೊಂಡ್ರು. ಯಾವ ಕುಂದುಕೊರತೆಗಳಿದ್ದಾಗ ಯಾವ ದೇವತೆಯನ್ನು ಪ್ರಾರ್ಥಿಸಿದರೆ ಅದರ ಪರಿಣಾಮವಾಗಿ ಅವರಿಗೆ ಆಗಬೇಕಾದ್ದು ಆಗುತ್ತೋ ಅದನ್ನೆಲ್ಲ ಪತ್ತೆ ಹಚ್ಚಿದರು. ದೇವತೆಗಳನ್ನು ಪ್ರಸನ್ನಗೊಳಿಸಬೇಕಾದ್ರೆ ಯಾವ ವಿಧಿವಿಧಾನ ಅನುಸರಿಸಿದರೆ ಪ್ರಸನ್ನತೆ ಲಭಿಸುತ್ತೆ ಅನ್ನೋದನ್ನು ಪತ್ತೆ ಹಚ್ಚಿದರು. ಒಂದು ಸಮಗ್ರತೆ ಇದೆ ಈ ಚಿಂತನೆಯಲ್ಲಿ. ಮೂಲತಃ ಯೋಗಿಗಳು ದೇವತೆಗಳನ್ನು ದರ್ಶನ ಮಾಡಿದ್ರು. ಅನಂತರ ದೇವತೆಗಳಿಂದ ಆಗ್ತಾ ಇರುವ ಕಾರ್ಯಗಳೇನು, ಈ ಶರೀರ ಯಂತ್ರದಲ್ಲಿ ಏನು ಕಾರ್ಯ ನಡೀತಾ ಇದೆ, ಈ ಪ್ರಪಂಚದಲ್ಲಿ ಏನು ಕಾರ್ಯ ಅವರಿಂದ ನಡೀತಾ ಇದೆ, ಯಾವ ಕುಂದುಕೊರತೆಗಳು ಏರ್ಪಟ್ಟಾಗ ಯಾವ ದೇವತೆಗೆ ಅದು ಸಂಬಂಧಪಟ್ಟ ವಿಷಯ, ಅದು ಅದನ್ನು ಸಂತೋಷಪಡಿಸೋದಕ್ಕೆ ವಿಧಿವಿಧಾನ ಹೇಗೆ, ಇದೆಲ್ಲವನ್ನು ಒಂದು ಋಷಿ ವಿಜ್ಞಾನದಿಂದ ಅಳೆದು ತೂಕ ಮಾಡಿ ನಿರ್ಣಯ ಮಾಡಿಕೊಟ್ಯಾರ. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಗಣಪತಿ ಅಂತಂದರೆ ಇಂತಹ ನೈವೇದ್ಯ ಅವನಿಗೆ ಪ್ರಿಯವಾಗುತ್ತೆ ಅಂತ ಹೇಳುತ್ತೆ.
ಸೂರ್ಯ ಅಂದರೆ ಇಂತಹ ನೈವೇದ್ಯ ಪ್ರಿಯವಾಗುತ್ತೆ ಅಂತ ಹೇಳುತ್ತೆ. ಇದಕ್ಕೆ ಕಾರಣ ಈ ಶರೀರ ಯಂತ್ರದ ಗಹನವಾದ ತಿಳುವಳಿಕೆ. ಶರೀರ ಯಂತ್ರದಲ್ಲಿ ಸೂರ್ಯ ಯಾವ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ, ಅವನಿಂದ ಆಗ್ತಾ ಇರೋ ಲಾಭ ಯಾವುದು, ಅವನನ್ನು ಮೆಚ್ಚಿಸೋದು ಅಂದರೆ ಈ ಶರೀರ ಯಂತ್ರದಲ್ಲಿ ಅವನಿಂದ ಆಗಬೇಕಾಗಿರೋ ಕಾರ್ಯಕ್ಕೆ ಪೋಷಕವಾಗಿರುವಂತಹ ಪದಾರ್ಥ ಯಾವುದು, ಅದನ್ನು ಯಾವುದ್ರ ಜೊತೆಗೆ ಯೋಗ ಮಾಡಿ ಒಂದು ವಸ್ತುವನ್ನು ಸಿದ್ಧ ಮಾಡಿದ್ರೆ, ಆಹಾರ ವಸ್ತುವನ್ನು ತಯಾರು ಮಾಡಿದ್ರೆ ಅದು ಆ ದೇವನಿಗೆ ಪ್ರೀತಿಯಾಗುತ್ತೆ. ಇದೆಲ್ಲವೂ ಒಂದು ಪರಿಪೂರ್ಣವಾದ ಋಷಿ ವಿಜ್ಞಾನ. ಆಧುನಿಕ ವಿಜ್ಞಾನ ಈ ಕ್ಷೇತ್ರದಲ್ಲಿ ತೊಡಗಿಲ್ಲ. ಆಧುನಿಕ ವಿಜ್ಞಾನ ಸ್ಥೂಲವಾದ ದೃಷ್ಟಿಗೆ ಸಿಕ್ಕುವ ವಿಷಯಗಳಲ್ಲಿ ಕಾರ್ಯಕಾರಣ ಭಾವವನ್ನು ಚಿಂತನೆ ಮಾಡುತ್ತೆ. ಆದರೆ ಕೇವಲ ಭೌತಿಕ ಕ್ಷೇತ್ರ ಅಷ್ಟೇ ಅಲ್ಲ ಈ ಜೀವನದಲ್ಲಿರೋದು. ದೈವಿಕ ಆಧ್ಯಾತ್ಮಿಕ ಇಂಥ ಇನ್ನೆರಡು ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳ ಬಗ್ಗೆಯೂ ಪರಿಚಯ ಇದ್ದಾಗ ಮಾತ್ರ ಇಲ್ಲಿ ಮಾಡಬೇಕಾಗಿರುವ ಕಾರ್ಯವನ್ನು ಪೂರ್ಣ ಫಲ ಬರುವಂತೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲವ್ರು ಬರಲ್ಲ. ಒಂದು ವೃಕ್ಷ ಅಂತಂದಾಗ ವೃಕ್ಷದ ಮೇಲ್ಗಡೆ ಭಾಗ ಮಾತ್ರ ನನಗೆ ಗೊತ್ತು, ಅಲ್ಲಿರುವ ಕಾರ್ಯಕಾರಣ ಭಾವವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಆ ವೃಕ್ಷವನ್ನು ಚೆನ್ನಾಗಿ ಸಾಕ್ತೀನಿ ಅಂದರೆ ಸಾಕೋಕ್ಕಾಗಲ್ಲ. ನಮ್ಮ ಕಣ್ಣಿಗೆ ಕಾಣುವ ಭಾಗ ಅಂದರೆ ಯಾವುದು? ಭೂಮಿ ಮೇಲ್ಗಡೆ ಇರೋ ಭಾಗ ಕಣ್ಣಿಗೆ ಕಾಣಿಸ್ತಾ ಇದೆ, ಕಾಂಡ ಕಾಣಿಸ್ತಾ ಇದೆ, ಶಾಖೆ ಉಪಶಾಖೆ ಕಾಣಿಸ್ತಾ ಇದೆ, ಎಲೆ ಕಾಣಿಸ್ತಾ ಇದೆ, ಹೂವನ್ನು ಕಾಣಿಸ್ತಾ ಇದೆ. ಇಷ್ಟನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಆ ವೃಕ್ಷವನ್ನು ತುಂಬ ಚೆನ್ನಾಗಿ ಬೆಳೆಸ್ತೀನಿ ಅಂದರೆ ಬೆಳೆಸೋಕ್ಕಾಗಲ್ಲ. ಕಾರಣ ಕಣ್ಣಿಗೆ ಕಾಣದೇ ಇದ್ದರೂ ಭೂಮಿ ಒಳಗಡೆಗೆ ಬೇರಿದೆ, ಅದೇ ಮುಖ್ಯವಾದದ್ದು. ಬೇರು ಚೆನ್ನಾಗಿದ್ದರೆ, ಬೇರಿಗೆ ಪುಷ್ಟಿ ಸಿಕ್ಕುವಂತೆ ನಾವು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಟ್ರೆ ಆಗ ವೃಕ್ಷ ಬಹಳ ಚೆನ್ನಾಗಾಗುತ್ತೆ. ಹಾಗೆ ಈ ಜೀವನವೆಂಬ ವೃಕ್ಷಕ್ಕೆ ಹೊರಗಡೆ ರೂಪ ಒಂದಿದೆ, ಒಳಗಡೆ ಇನ್ನೊಂದು ಆಳವಾದ ರೂಪ ಇನ್ನೊಂದಿದೆ. ಹೊರಗಡೆ ರೂಪ ಭೌತಿಕ, ಅದು ಪಂಚಭೌತಿಕ. ಆದರೆ ಒಳಗಡೆ ರೂಪ ಇದೆಯಲ್ಲ ಅದು ದೈವಿಕ ಮತ್ತು ಆಧ್ಯಾತ್ಮಿಕ. ಈ ಶರೀರದ ಯಂತ್ರದಲ್ಲಿ ನಾನಾ ದೇವತೆಗಳು ನೆಲೆಸಿದ್ದಾರೆ. ಆ ದೇವತೆಗಳ ಹಿಂದೆ ಎಲ್ಲೆಲ್ಲೂ ತುಂಬಿ ಬೆಳಗುವ ಒಂದು ಬೆಳಕಿದೆ. ಇದಿಷ್ಟರ ಬಗ್ಗೆಯೂ ಪರಿಚಯ ಬೇಕು. ಯಾಕೆಂದರೆ ಆ ಒಳಗಡೆ ಇರೋ ಬೆಳಕೆ ನಾನಾ ದೇವತೆಗಳಾಗಿ ನೆಲೆ ನಿಂತಿದೆ. ಆ ನಾನಾ ದೇವತೆಗಳೇ ಈ ಶರೀರದ ಎಲ್ಲ ವ್ಯವಹಾರಗಳು ನಡೆಯೋಕ್ಕೆ ಬೇಕಾಗುವ ಶಕ್ತಿಗಳು. ಅವುಗಳ ಸಹಕಾರದಿಂದ ಎಲ್ಲ ವ್ಯವಹಾರ ನಡೀತಾ ಇದೆ. ಅವುಗಳ ಅನುಗ್ರಹವೇ ಇಲ್ಲ ಅಂತಾದರೆ ಹೊರಗಡೆಯಿಂದ ಯಾವ್ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಫಲ ಸಿಕ್ಕೋಲ್ಲ. ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡ್ಕೋಬೇಕಾಗತ್ತೆ. ವೈದ್ಯದಲ್ಲಿ ಎಲ್ಲ ಚಿಕಿತ್ಸೆ ನಾವು ಕೊಡ್ತೀವಿ ಅಂತ ಹೇಳಿದರೂ ಎಲ್ಲದಕ್ಕೂ ಒಂದು ಮಿತಿ ಇದೆ. ಎಲ್ಲ ಸಾಧನೆ ಮಾಡ್ತೇವೆ ಅಂತ ಹೇಳುವಂಥ ವಿಷಯ ಏನಿಲ್ಲ. ಸಂತತಿಯನ್ನು ಪಡೆಯೋದಕ್ಕೆ ಬೇಕಾಗುವ ಚಿಕಿತ್ಸೆ ಇದೆ ಸ್ತ್ರೀ ಪುರುಷರಿಗೆ ಅಂತೇನೇ ಹೇಳಿದ್ರು, ಮೂಲಭೂತವಾಗಿ ಸಂತತಿ ಪ್ರದವಾಗಿರುವಂತಹ ಒಂದು ಜೀವ ಕೋಶ ಈ ಸೃಷ್ಟಿನಲ್ಲಿ ಸಹಜವಾಗಿ ವಿಕಾಸ ಆಗುತ್ತೆ. ಸಣ್ಣ ಕುಂದುಕೊರತೆ ಇದೆ, ಅದನ್ನು ಸರಿಪಡಿಸಿ ವಿಕಾಸ ಆಗುತ್ತೆ ಅಂತಾದರೆ ಮಾತ್ರ ಚಿಕಿತ್ಸೆ ಆಗುತ್ತೆ. ಆ ವ್ಯವಸ್ಥೆ ಇಲ್ಲ ಅಂತಾದರೆ ಆಗ ಯಾವ ಚಿಕಿತ್ಸೆಯೂ ಅದು ಫಲಿಸೋಲ್ಲ. ಅದೇ ರೀತಿಯಲ್ಲಿ ದೈವಿಕವಾದ ಹಿನ್ನೆಲೆಯಲ್ಲಿ ಅನೇಕ ನಿಂತಿದೆ. ದೇವತಾ ಪ್ರಕೋಪ ಇದೆ ಅಂತಾದರೆ ವ್ಯವಸ್ಥೆ ಪೂರ್ತಿ ಕೆಟ್ಟು ಹೋಗುತ್ತೆ, ಸರಿಪಡಿಸೋಕ್ಕಾಗದೇ ಇರುವಷ್ಟು ಕೆಡುತ್ತೆ. ಆದ್ದರಿಂದ ದೇವತಾ ಪ್ರಸನ್ನತೆ ಅತ್ಯಂತ ಅಗತ್ಯವಾಗಿ ಬೇಕೇ ಬೇಕು ಎಂಬುದಾಗಿ ಋಷಿಗಳ ನೋಟ. ಮತ್ತು ಆ ದೇವತೆಗಳ ಹಿಂದೆ ಇನ್ನೊಂದು ಬೆಳಕಿದೆ. ಆ ಬೆಳಕೆ ದೇವತೆಗಳಿಗೆ ಚೈತನ್ಯವನ್ನು ಒದಗಿಸ್ಕೊಡ್ತಾ ಇದೆ. ದೇವತೆಗಳು ಈ ಶರೀರಕ್ಕೆ ಎಲ್ಲ ರೀತಿಯಾದ ಚೈತನ್ಯವನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅಂತ ಋಷಿಗಳ ದರ್ಶನ. ಇಷ್ಟೂ ಪರಿಚಯ ಚೆನ್ನಾಗಿದ್ದಾಗ ಅವರು ಹೇಳುವ ಮುಂದಿನ ಯಾವ ಪ್ರಯೋಗಗಳಿದೆಯೋ, ಈ ಏರುಪೇರುಗಳಿದ್ದಾಗ ಈ ದೇವತೆಯ ಪ್ರಕೋಪದಿಂದ ಇದು ಬಂದಿದೆ. ಈ ದೇವತೆಯ ಪ್ರಕೋಪವನ್ನು ತೆರಿಬೇಕಾದ್ರೆ ಈ ದೇವತೆಯನ್ನು ಈ ರೂಪದಲ್ಲಿ ಉಪಾಸನೆ ಮಾಡಿ, ಅದಕ್ಕೆ ಇಂತಹ ದ್ರವ್ಯಗಳನ್ನು ಬಳಸಿ, ಈ ಕಾಲವನ್ನು ಅದಕ್ಕಾಗಿ ವಿನಿಯೋಗಿಸ್ಕೊಳ್ಳಿ, ಈ ದೇಶದಲ್ಲಿ ಮಾಡಿ, ಎಷ್ಟು ವ್ಯಾಪಕವಾದಂಥ ಒಂದು ನೋಟ ಕೊಟ್ಟಿದ್ದಾರೆ. ಹಾಗಿರುವಾಗ ಯಾವುದೋ ಬೇರೆ ದೇಶಗಳಲ್ಲಿ ಇದಕ್ಕೆ ಸರಿಸಾಟಿಯಾಗಿ ಯಾವುದೋ ಒಂದು ಕಾಣಿಸುತ್ತೆ ಅಂತ ಹೇಳಿದ ಮಾತ್ರಕ್ಕೆ ಇಷ್ಟೆಲ್ಲ ವಿಜ್ಞಾನ ಸಮ್ಮತವಾಗಿ ಬೆಳೆದಿದೆ ಅಂತ ಹೇಳೋಕ್ಕಾಗೋಲ್ಲ. ಹಾಗಂತ ಯಾವುದು ಸತ್ಯ ಈ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕೇ ಇಲ್ಲ ಅಂತ ಹೇಳೋಕ್ಕೂ ಬರಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಯಾವುದೋ ಒಂದು ಸತ್ಯ ಪ್ರಕಾಶಿತವಾಗಿರುತ್ತೆ. ಆಗ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಧಿವಿಧಾನವೂ ಸಿಕ್ಕಿರುತ್ತೆ, ಅಲ್ಪ ಸ್ವಲ್ಪ. ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನೆಷ್ಟೋ ವಿಷಯಗಳು ಬೇರೆ ಪಂಥಗಳಲ್ಲಿ ಇದೆ ಅಂತಾದರೂ ಅದು ಈ ದೇಶದಿಂದ ಹೋಗಿದೆ.
ಕಾರಣ ಈ ದೇಶದ ಜನಗಳು ಬಹಳ ಪ್ರಾಚೀನ ಕಾಲದ ಇತಿಹಾಸವನ್ನು ತೆಗೆದು ನೋಡಿದ್ರು ಸಹ ತುಂಬ ಔದಾರ್ಯವಂತರು. ಜ್ಞಾನವನ್ನು ನಿರಂತರವಾಗಿ ಹಂಚುವ ಕಾರ್ಯವನ್ನು ಮಾಡಿದ್ದಾರೆ. ಹಂಚುವಾಗ ಎಚ್ಚರಿಕೆ ವಹಿಸಿರ್ಬೋದು, ಅಧಿಕಾರಿ ಅಲ್ಲದವನಿಗೆ ಆ ಜ್ಞಾನವನ್ನು ಕೊಡೋಲ್ಲ ಅನ್ನೋ ನೀತಿಯನ್ನು ಇಟ್ಕೊಂಡಿರ್ಬೋದು. ಆ ನೀತಿ ಎಲ್ಲ ದೇಶ ಎಲ್ಲ ಕಾಲದಲ್ಲಿದೆ. ಎಲ್ಲರಿಗೂ ಎಲ್ಲ ದೇಶ ಎಲ್ಲ ಕಾಲದಲ್ಲಿ ಎಲ್ಲದಕ್ಕೂ ಅವಕಾಶ ಇದೆಯಾ? ಚಿಕ್ಕ ಮಗುವಿಗೆ ಒಂದು ಗನ್ನನ್ನು ಕೊಡಿ, ಎಲ್ಲ ರೆಡಿ ಮಾಡಿ ಗನ್ನನ್ನು ಕೊಡಿ, ಚಿಕ್ಕ ಮಗು ಆದರೆ ಅದಕ್ಕೆ ಅಧಿಕಾರ ಇಲ್ವಾ ಅಂತ ಕೇಳಿದರೆ ಒಪ್ಕೋತೀರ ನೀವು? ಹಾಗೆ ಯಾವುದೋ ತುಂಬ ಬೆಲೆ ಬಾಳೋ ಪದಾರ್ಥ ಚಿಕ್ಕ ಮಗು ಕೇಳುತ್ತೆ, ನನಗೆ ಕೊಡು, ತೊಗೊಂಡೋಗ್ತೀನಿ, ನಾನು ಏನೂ ಮಾಡಲ್ಲ ಅಂತ. ಕೊಡ್ತೀರಾ? ಕೊಡಲ್ಲ. ಅಂದರೆ ಎಲ್ಲ ಕಡೆಯಲ್ಲೂ ಅಧಿಕಾರದ ಚಿಂತನೆ ಇದ್ದೇ ಇದೆ. ಅಧಿಕಾರ ಇದ್ದರೆ ಅದನ್ನು ಕೊಡ್ಬೋದು, ಇಲ್ಲ ಅನ್ನೋದು ಎಲ್ಲ ದೇಶ ಕಾಲಗಳಲ್ಲಿ ಎಲ್ಲ ಸಮಾಜದಲ್ಲಿ ಇದ್ದೇ ಇದೆ. ಆದರೆ ನಮ್ಮ ದೇಶದಲ್ಲಿ ಕೇವಲ ಭೌತಿಕವಾದ ಮಾತ್ರ ವಿಷಯದಲ್ಲಿ ಈ ಅಧಿಕಾರದ ಬಗ್ಗೆ ಚಿಂತನೆ ಮಾಡ್ತಾಯಿಲ್ಲ. ದೈವಿಕ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರವನ್ನು ಇಟ್ಕೊಂಡು ಇದೆರಡೂ ಇದೆಯಲ್ಲ, ಹಾಗಿರೋದ್ರಿಂದ ಈ ವ್ಯಕ್ತಿಗೆ ಈ ವಿಚಾರದಲ್ಲಿ ಅಧಿಕಾರ ಇದೆಯೋ ಇಲ್ಲವೋ ಅಂತ ಗಹನವಾದ ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ದೇಶದಲ್ಲಿ ಇದ್ದ ತಿಳುವಳಿಕೆಯನ್ನು ಎಲ್ಲ ಕಾಲದಲ್ಲೂ ಪ್ರಪಂಚದಾದ್ಯಂತ ಹರಡಿದ್ದಾರೆ, ಅದನ್ನು ವಿತರಣೆ ಮಾಡಿದ್ದಾರೆ ಅನ್ನೋದು ಕಂಡು ಬರುತ್ತೆ. ಹಾಗಿರೋದ್ರಿಂದ ಯಾವುದೋ ಬೇರೆ ದೇಶದಲ್ಲಿ ಯಾವುದೋ ಒಂದು ಪಂಥ ಅಂತ ಹೇಳಿದರೆ ಅದು ಭಾರತ ದೇಶದಿಂದ ಹೋಗಿಲ್ಲ ಅಂತ ಹೇಳೋದು ಹೇಗೆ ಅನ್ನೋದೊಂದು ಪ್ರಶ್ನೆ ಯಾವಾಗಲೂ ಇದೆ. ಈ ದೇಶದ ಇತಿಹಾಸವನ್ನು ನೋಡಿದಾಗ ಮಹಾಭಾರತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಧರ್ಮಭ್ರಷ್ಟರಾದ ಕ್ಷತ್ರಿಯರನ್ನು ಈ ದೇಶದಿಂದ ಗಡೀಪಾರು ಮಾಡಿದ್ರು ಅಂತ ಬರುತ್ತೆ. ದೇಶದಿಂದ ಹೊರಗಡೆ ಹಾಕೋದ್ರು ಅಂತ. ಹೊರಗಡೆ ಹಾಕಿದಾಗ ತಂಡದಲ್ಲಿ ಹೊರಗಡೆ ಹಾಕಿದ್ದಾರೆ, ಗುಂಪಲ್ಲಿ. ಆ ಗುಂಪು ಪ್ರಪಂಚದಲ್ಲಿ ಇನ್ನೊಂದು ಕಡೆ ಹೋಗಿ ಬದುಕಬಾರ್ದು ಅಂತ ಹೇಳೋದುಂಟೆ. ಅವರು ಇಲ್ಲಿ ಬದುಕಿದಾಗ ಇಟ್ಕೊಂಡಂಥ ಅನೇಕ ವಿಧಿವಿಧಾನವನ್ನು, ಅವರ ತಿಳುವಳಿಕೆಯನ್ನು ಅವರು ತೊಗೊಂಡು ಹೋಗಿಲ್ಲ ಅಂತ ಹೇಳೋಕ್ಕಾಗತ್ತೆ? ತೊಗೊಂಡು ಹೋಗಿದ್ದನ್ನು ಅವ್ರು ಮುಂದಕ್ಕೆ ಬೆಳೆಸಲಿಲ್ಲ ಅಂತ ಹೇಳೋಕ್ಕಾಗತ್ತೆ? ಇವೆಲ್ಲ ಪ್ರಶ್ನೆ ಬರುತ್ತೆ. ರೋಮ್ ದೇಶದ ಇತಿಹಾಸದ ಬಗ್ಗೆ ಹೇಳೋಕೆ ಹೊರಟಾಗ ಅವ್ರು ಹೇಳ್ತಾರೆ, ಇಬ್ಬರು ಯಾರೋ ಯೋಧರು ಈ ದೇಶಕ್ಕೆ ಬಂದರು, ಅಣ್ಣ ತಮ್ಮಂದರು. ಅವರು ಪರಸ್ಪರ ಹೊಡ್ಕೊಂಡ್ರು, ಒಬ್ಬ ಹೋದ, ಒಬ್ಬ ಉಳ್ಕೊಂಡ. ಆಮೇಲೆ ಅವನೊಂದು ರಾಜ್ಯವನ್ನು ಕಟ್ಟಿದ ಅಂತ ಬರುತ್ತೆ. ಅವ್ರು ಎಲ್ಲಿಂದ ಬಂದರು ಅಂದರೆ ಬೇರೆ ಎಲ್ಲಿಂದೋ ಬಂದವರು ಅಂತ ಇತಿಹಾಸ ಹೇಳುತ್ತೆ. ಸುಮ್ಮನೆ ಉದಾಹರಣೆಯಾಗಿ ಕೊಟ್ಟೆ. ಅಂದರೆ ಪ್ರಪಂಚದ ನಾನಾ ದೇಶಗಳಿಗೆ ನಾನಾ ಜನತೆ ಇಲ್ಲಿಂದ ಸಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಅಮೇರಿಕಾ ದೇಶದಲ್ಲಿ ಅಲ್ಲೊಂದು ವರ್ಗ ಇದೆ, ಅವರಿಗೆ ಇಂಡಿಯನ್ಸ್ ಅಂತ ಕರೀತಾರೆ. ಅವರ ಒಟ್ಟು ಮುಖದ ಲಕ್ಷಣಗಳು ಇದನ್ನೆಲ್ಲ ನೋಡಿದ್ರೆ ಈ ದೇಶದ ಮುಖದ ಲಕ್ಷಣ ಇದೆ ಅವರಲ್ಲಿ ಅನೇಕ ಸಂಪ್ರದಾಯಗಳು ಹಾಗೆ ಉಳ್ಕೊಂಡು ಬಂದಿದೆ. ಆ ಉಳ್ಕೊಂಡು ಬಂದ ಸಂಪ್ರದಾಯದಲ್ಲಿ ನಮ್ಮ ದೇಶದ ಅನೇಕ ರೀತಿಯಾದಂಥ ನಡೆನುಡಿಗಳ ಛಾಪಿದೆ. ಉದಾಹರಣೆ, ಆ ದೇಶದಲ್ಲಿ ಇಂಡಿಯನ್ಸ್ ಅಂತ ಯಾರಿದ್ದಾರೋ ಅವರಲ್ಲಿ ವೈದ್ಯನಾದವನು ವೈದ್ಯ ವೃತ್ತಿಯನ್ನು ಶುರು ಮಾಡಬೇಕಾದ್ರೆ ಅವರಲ್ಲಿ ಒಂದು ದೀಕ್ಷೆ ಕೊಡೋ ಪದ್ಧತಿ ಇದೆ. ಅದೇ ರೀತಿಯಲ್ಲಿ ಅವರಲ್ಲಿ ಅಗ್ನಿಯನ್ನು ಒಂದು ಕಡೆ ಸ್ಥಾಪನೆ ಮಾಡಿ ಸಣ್ಣ ಕಡ್ಡಿಯನ್ನು ತೆಗೆದುಕೊಂಡು ಬಾಯಿನಲ್ಲಿ ಕೆಲವು ರೀತಿಯಾದ ಮಾತುಗಳನ್ನು ಹೇಳ್ಕೊಳ್ತಾ ಅಗ್ನಿಗೆ ಹಾಕೋ ಅಭ್ಯಾಸ ಇದೆ. ಇದೇ ತರಹ ಇನ್ನೂ ಅನೇಕ ಇದೆ. ಇದೆಲ್ಲ ಭಾರತ ದೇಶದ್ದೇನೆ ಮೂಲತಃ. ಯಾವುದೋ ಕಾಲದಲ್ಲಿ ವ್ಯಾಪಾರಕ್ಕೆ ಅಂತ ಹೋದವರು ವಾಪಸ್ ಬರೋಕ್ಕಾಗದೇ ಇದ್ದವರು ಉಳ್ಕೊಂಡ್ಯಾರೆ. ಸಮುದ್ರದಲ್ಲಿ ಸಿಕ್ಕಿ ದಾರಿ ತಪ್ಪಿ ಹೋಗಿ ಅಲ್ಲಲ್ಲೇ ಉಳ್ಕೊಂಬಿಟ್ಟಾರೆ, ವಾಪಸ್ ಬರೋಕ್ಕಾಗ್ದೇನೆ. ಹೀಗೆಲ್ಲ ಬೇಕಾದಷ್ಟು ನಡೆದಿದೆ ಪ್ರಪಂಚದಲ್ಲಿ. ಹೀಗೆಲ್ಲ ಇರೋದ್ರಿಂದ ಈ ಪ್ರಪಂಚದಲ್ಲಿರುವ ನಾನಾ ಪಂಥಗಳಲ್ಲಿ ನಮ್ಮ ದೇಶದ ಕೊಡುಗೆ ಏನೂ ಇಲ್ಲ ಅಂತ ಹೇಳೋದು ಅಷ್ಟು ಸುಲಭದಲ್ಲಿ ಆಗೋಲ್ಲ. ಇನ್ನೂ ತುಂಬ ವಿಚಾರ ಇದೆ. ನಾನು ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸಂಚಾರ ಮಾಡಿದಾಗ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಅಭ್ಯಾಸಗಳಿದೆ ಪಾರಂಪರ್ಯದಲ್ಲಿ ಹಿಂದಿಂದ ಬಂದಿರೋದು ಅಂತ ಶೋಧನೆ ಮಾಡಿದಾಗ ನನ್ನ ಮನಸ್ಸಿಗೆ ರಾಶಿಯಾದ ವಿಷಯ ಕಂಡಿದೆ. ಇದು ಭಾರತ ದೇಶದ ಕೊಡುಗೆ ಅಲ್ವೇ ಅಂತೆ. ಭಾರತ ದೇಶದ್ದು ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ ಅವ್ರು ಇಟ್ಕೊಂಡಿರುವಂತಹ ಅಭ್ಯಾಸಕ್ಕೆ ಅವರು ಸರಿಯಾದಂಥ ಯುಕ್ತಿ ಕೊಟ್ಟು ಸಮರ್ಥನೆ ಮಾಡೋದಕ್ಕೆ ಬೇಕಾಗುವಂಥ ತಿಳುವಳಿಕೆ ಇಲ್ಲ ಅಲ್ಲಿ. ಕೇವಲ ಒಂದು ಯಾಂತ್ರಿಕವಾದ ಅಭ್ಯಾಸ ಇದೆ ಮಾತ್ರ. ಹೀಗೆಲ್ಲ ಇದೆ. ಈ ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ಬೇರೆ ಬೇರೆ ಪಂಥಗಳಲ್ಲೂ ಸಹ ಈ ದೇಶದ ಎಷ್ಟೋ ಕೊಡುಗೆಗಳು ಹೋಗಿ ಸೇರಿದೆ ಅನ್ನೋ ಅಂಶ ಇದೆ. ಹಾಗೆ ಜೊತೆಗೆ ಅವರು ಎಲ್ಲ ಮಾನವರೇ ಆದ್ದರಿಂದ
ಯಾವುದೋ ಕಾಲ ದೇಶಗಳಲ್ಲಿ ಅವರಿಗೆ ಈ ಸೃಷ್ಟಿಯಲ್ಲಿರೋ ಎಷ್ಟೋ ಸತ್ಯಗಳು ಗೋಚರ ಆಗಿರೋದಕ್ಕೆ ಅವಕಾಶ ಇದೆ. ಮತ್ತು ಆ ಗೋಚರವಾದ ಅನಂತರದಲ್ಲಿ ಆ ಶಕ್ತಿಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಏನು ಮಾಡಬೇಕು ಅನ್ನೋದು ಅವ್ರ ಬುದ್ಧಿಗೆ ಹೊಳೆದಿರೋಕ್ಕೆ ಅವಕಾಶ ಇದೆ. ಅದರಿಂದ ಅಲ್ಲೂ ಇರೋದಕ್ಕೆ ಎಷ್ಟೋ ಮಟ್ಟಿಗೆ ಅವಕಾಶ ಇದೆ ಅಂತ ಅಂದ್ಕೋಬೇಕಾಗುತ್ತೆ. ಆದರೆ ಭಾರತ ದೇಶದಲ್ಲಿ ಸಮಗ್ರತೆ ಇದೆ. ಆ ಸಮಗ್ರತೆ ಬೇರೆ ಇನ್ನೊಂದು ದೇಶದಲ್ಲಿ ಇದೆ ಅಂತ ಹೇಳೋದಕ್ಕೆ ಬೇಕಾಗುವಷ್ಟು ಪ್ರಮಾಣಗಳು ಕಂಡು ಬರೋಲ್ಲ ಅಂತ ಅಷ್ಟೇ ಹೇಳ್ಬೋದು. ಇದಮಿತ್ತಮ್ ಅಂತ ನಿರ್ಣಯಾತ್ಮಕವಾಗಿ ಮಾತನಾಡಬೇಕಾದ್ರೆ ಬೇರೆ ದೇಶಗಳಲ್ಲಿ ಬೇರೆ ಪಂಥಗಳಲ್ಲಿರೋ ಎಲ್ಲ ಪದ್ಧತಿಗಳನ್ನ ಇಟ್ಕೊಂಡು ಸಂಶೋಧನಾತ್ಮಕವಾಗಿ ಕೆಲಸ ಮಾಡಿ, ಈ ದೇಶದ್ದೂ ಹಾಗೆ ಸಂಶೋಧನಾತ್ಮಕವಾಗಿ ನೋಡಿ, ಇದರಲ್ಲಿ ಇರುವ ವ್ಯತ್ಯಾಸಗಳನ್ನು ಪೂರ್ತಿ ಪತ್ತೆ ಹಚ್ಚಿ ಪರಿಣಾಮ ಏನಾಗ್ತಾಯಿದೆ ಎರಡೂ ಪದ್ಧತಿಗಳಲ್ಲಿ ಅದನ್ನೂ ಶೋಧನೆ ಮಾಡಿ ಆಮೇಲೆ ಒಂದು ನಿರ್ಣಯವನ್ನು ಕೊಡಬೇಕಾಗತ್ತೆ. ಬಹಳ ದೊಡ್ಡ ಕಾರ್ಯ. ಅದರಿಂದ ಸಂಕ್ಷೇಪವಾಗಿ ಇಷ್ಟನ್ನು ಈ ಪ್ರಶ್ನೆಗೆ ಉತ್ತರ ಎಂಬುದಾಗಿ ಭಾವಿಸ್ತೇನೆ. ಭಾರತ ದೇಶದಲ್ಲಿ ಅವರು ಯಾವ ಸತ್ಯವನ್ನು ಪ್ರಕಾಶಿತಗೊಳಿಸಿದ್ರೋ ಅದು ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಪ್ರಕಾಶಿತವಾಗಿ ಆಮೇಲೆ ಕೇವಲ ಬಳಕೆಯಲ್ಲಿ ಉಳ್ಕೊಂಡಿದೆ ಅನ್ನೋ ತರಹ ಇಲ್ಲ. ಆಗಾಗ ಪುನಃಪರಿಶೀಲನೆ ನಡ್ಕೊಂಬಂದಿದೆ. ನಿರಂತರವಾಗಿ ಪುನಃಪರಿಶೀಲನೆ ನಡೆಯುವಾಗ ಹಿಂದಿಂದ ಬಂದಿರೋದ್ರಲ್ಲಿ ಏನಾದ್ರು ತಪ್ಪುಗಳಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ಬೇಕಾಗೋ ವಿಧಾನ ಇದೆ. ದೇವತಾ ಸಾಕ್ಷಾತ್ಕಾರ ಈ ದೇಶದ ಪ್ರಜೆಗಳಲ್ಲಿ ನರನಾಡಿಗಳಲ್ಲಿ ಪರಿಪೂರ್ಣವಾಗಿ ನೆಲೆಸಿದ ಒಂದು ವಿಷಯ ಅದು. ಹಾಗಿದ್ದರಿಂದ ಒಂದು ದೇವತೆ ಬಗ್ಗೆ ಭಾರತೀಯರು ಒಂದು ಚಿಂತನೆ ಕೊಡ್ತಾರೆ ಅಂದರೆ ಯಾರೋ ಒಬ್ಬನ ಕಲ್ಪನೆಯ ಕೂಸಲ್ಲ, ಅನುಭವದ ವಿಚಾರನೂ ಅಲ್ಲ. ಸಹಸ್ರ ಜನ ಕಾಲದಲ್ಲಿ ನಿರಂತರ ಕಂಡು ಅನುಭವಿಸಿದ ಹಿನ್ನೆಲೆ ಮೇಲೆ ಅದು ರೂಪ ಬಂದಿದೆ. ಅದಕ್ಕೆ ಒಂದು ಗಾಯತ್ರಿ ಅಂದರೆ ಈ ರೂಪ ಅಂತ, ದುರ್ಗಾ ಅಂದರೆ ಈ ರೂಪ, ಲಕ್ಷ್ಮೀ ಅಂದರೆ ಈ ರೂಪ. ಇದು ಬಂದಿರೋದು ಸಹಸ್ರ ಅನುಭವಿಗಳ ಅನುಭವದ ಹಿನ್ನೆಲೆಯಲ್ಲಿ ಬಂದಿದೆ. ಹಾಗಿರೋದ್ರಿಂದ ದೃಢವಾಗಿ ನಂಬೋದಕ್ಕೆ ಯೋಗ್ಯವಾದದ್ದು. ಅದೇ ರೀತಿಯಲ್ಲಿ ಆಯಾ ದೇವತೆಗಳನ್ನು ಪ್ರೀತಿಗೊಳಿಸೋದಕ್ಕೆ ಬಂದಿರುವ ವಿಧಿವಿಧಾನಗಳಲ್ಲೂ ಸಹ ಒಂದು ಕಾರ್ಯಕಾರಣ ಭಾವ ಬಹಳ ಸ್ಪಷ್ಟವಾಗಿ ಬೆಳೆದಿದೆ. ಹಾಗಿರೋದ್ರಿಂದ ಇದನ್ನು ಬೇರೆ ದೇಶದ ಜೊತೆಗೆ ಪೂರ್ಣವಾಗಿ ಹೋಲಿಸೋದು ಕಷ್ಟ ಸಾಧ್ಯ ಎಂಬ ಮಾತನ್ನು ನೆನಪಿಸ್ಕೋಬೋದು. ಭಗವದ್ಗೀತೆಯ ಮುಂದಿನ ಶ್ಲೋಕ 9ನೇ ಅಧ್ಯಾಯದ 24ನೇ ಶ್ಲೋಕ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನ ಆತಶ್ಚ್ಯವಂತಿತೆ. ಲೋಕದಲ್ಲಿ ಅನ್ಯದೇವತಾ ಉಪಾಸಕರು ನನ್ನನ್ನು ಬಂದು ಸೇರೋಲ್ಲ ಅಂತಂದರೆ ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೊಂದು ಸಮಾಧಾನ ಈ ಮಾತಿನಲ್ಲಿದೆ. ಸರ್ವಯಜ್ಞಾನಾಂ, ಈ ಭೂಮಿಯಲ್ಲಿರುವ ಎಲ್ಲ ರೀತಿಯಾದ ಯಜ್ಞಗಳಿಗೂ ಸಹ ಭೋಕ್ತ, ಭೋಗಿಸುವವನು, ಚ ಮತ್ತು ಪ್ರಭು, ಸ್ವಾಮಿಯು ಅಹಂ ಹಿ, ನಾನೇ ಅಲ್ವೇ ಅಂತ ಶ್ರೀಕೃಷ್ಣ ಪ್ರಭುವಿನ ಮಾತು. ಈ ಭೂಮಿಯಲ್ಲಿ ನಡೆಯುವ ಎಲ್ಲ ರೀತಿಯಾದ ಯಜ್ಞಗಳಲ್ಲಿ ಅದನ್ನು ಭೋಗಿಸುವವನು ನಾನಲ್ವೇ, ಅದಕ್ಕೆ ಸ್ವಾಮಿ ನಾನಲ್ವೇ, ಪ್ರಭು ನಾನಲ್ವೇ. ತು ಆದರೆ ಮಾಂ, ನನ್ನನ್ನು ತತ್ವೇನ, ತಾತ್ವಿಕವಾಗಿ ವಸ್ತುಸ್ಥಿತಿಗೆ ಹೊಂದುವಂತೆ, ನ ಅಭಿಜಾನಂತಿ, ಜನ ತಿಳಿತಾ ಇಲ್ಲ. ಅತಃ, ಆದ್ದರಿಂದ ತೇ ಅವರು ಚ್ಯವಂತಿ, ಜಾರಿ ಹೋಗುತ್ತಾರೆ. ಅಂದರೆ ತಾತ್ಪರ್ಯ, ಯಜ್ಞ ಅಂತ ಏನೇನಿದೆ ಋಷಿ ಮಹರ್ಷಿಗಳು ತಂದಿರುವ ವಿಷಯವನ್ನು ಮಾತ್ರ ತಗೋಬೇಕು, ಬೇರೆ ಯಾವುದನ್ನು ತಗೋಬಾರ್ದು. ಶಬ್ದನ ಎಲ್ಲಿಗೆ ಬೇಕಾದ್ರೂ ಪ್ರಯೋಗ ಮಾಡ್ಬೋದು. ಯಾರೋ ಹೇಳ್ತಾಯಿದ್ರು, ನೀವು ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಹೋಮಧೂಮ ಕುಡಿತೀರಿ, ನಾವು ಇನ್ಯಾವುದೋ ಒಂದನ್ನು ಹಿಂಗೆ ಇಟ್ಕೊಂಡು ಒಂದು ಧೂಮನೇ ನಾವು ಕುಡಿಯೋದು, ಇದು ಒಂದು ಯಜ್ಞನೇ, ಇದರಲ್ಲೂ ಸ್ಫೂರ್ತಿ ಬರುತ್ತೆ ಅಂತ. ಆದರೆ ಅವ್ರು ಹಾಗೆ ಯಜ್ಞ ಅಂತ ಹೇಳ್ಕೊಬೋದು, ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಆದರೆ ಯಜ್ಞ ಅಂತ ಹೇಳಿದಾಗ ಇವರ ಮನಸ್ಸಿನ ಆಳದಲ್ಲಿ ಎಷ್ಟು ಕಲ್ಪನೆ ಇದೆ, ಚಿತ್ರ ಇದೆ, ಆ ಚಿತ್ರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆಲೋಚನೆ ಮಾಡೋದಾದರೆ ಯಜ್ಞ ಅಲ್ಲ, ಅದು ಯಜ್ಞವನ್ನು ಹಾಳು ಮಾಡೋಕ್ಕೆ ಬೇಕಾಗುವ ಕರ್ಮ ಅಂತ ಹೇಳಬೇಕು. ಹೊರಗಡೆಯಿಂದ ಇಲ್ಲೂ ಬೆಂಕಿ ಇದೆ, ಅಲ್ಲೂ ಬೆಂಕಿ ಇದೆ, ಇಲ್ಲೂ ಹೊಗೆ ಇದೆ, ಅಲ್ಲೂ ಹೊಗೆ ಇದೆ ಅಂತಂದರೆ
ಇಷ್ಟರಿಂದ ಇದು ಅದು ಒಂದು ಅಂತ ಹೇಳೋಕ್ಕೆ ಬರಲ್ಲ. ಇದರ ಲೆಕ್ಕಾಚಾರವೇ ಬೇರೆ, ಅದರ ಲೆಕ್ಕಾಚಾರವೇ ಬೇರೆ. ಅದರಿಂದ ಭಾರತೀಯ ಮಹರ್ಷಿಗಳು ಹೇಳ್ತಾ ಇರುವ ಯಜ್ಞರೂಪವಾದ ಕರ್ಮ ಏನಿದೆ, ಆ ಯಜ್ಞದಲ್ಲಿ ನಾನೇ ಭೋಕ್ತೃ ಅಂತ ಕೃಷ್ಣ ಹೇಳ್ಕೊತಾ ಇದ್ದಾನೆ. ಭೋಕ್ತೃ ಅಂದರೆ ಅಲ್ಲಿ ಏನೇನು ಸಮರ್ಪಿತವಾಗುತ್ತೋ ಅಷ್ಟನ್ನು ಸ್ವೀಕರಿಸುವವನು ನಾನು ಅಂತ. ಭೋಕ್ತ ಅಂದರೆ ಭೋಗಿಸುವವನು, ಸುಖಿಸುವವನು ಅಂತ. ಆಹಾರ ಬಡಿಸಿದರೆ ಭೋಕ್ತ ಯಾರು? ಕೂತ್ಕೊಂಡು ಊಟ ಮಾಡೋನು, ಅವನಿಗೆ ಅದ್ರ ಸುಖ ಹೋಗುತ್ತೆ. ಹಾಗೆ ಯಜ್ಞದಲ್ಲಿ ಭೋಕ್ತ ಯಾರು ಅಂದರೆ ನಾನಾ ಹವಿಸ್ಸುಗಳನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡಿದ್ರೆ ಯಾಗ ಯಜ್ಞ ಅಂತಾಗುತ್ತೆ. ಸಮರ್ಪಣೆ ಆಗಿದ್ದು ಎಲ್ಲಿಗೆ ಹೋಗಿ ಸೇರುತ್ತೆ ಅಂತ ಕೇಳಿದ್ರೆ ನನಗೆ ಬಂದು ಸೇರುತ್ತೆ. ಅದರಿಂದ ಭೋಕ್ತ ನಾನು. ಮತ್ತು ಪ್ರಭು, ನಾನೇ ಪ್ರಭು ಅಂತ. ಆದರೆ ಈ ತಾತ್ವಿಕವಾದ ವಿಷಯ ಜನಗಳಿಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನಾ ರೀತಿಯಾದ ದೇವತೆಗಳನ್ನು ಉಪಾಸನೆ ಮಾಡುವಾಗ ಅವರು ಜಾರಿ ಹೋಗ್ತಾ ಇದ್ದಾರೆ. ಅಂದರೆ ಹಿಂದಿನ ಪಾಠದಲ್ಲಿ ಬಂತಾರ, ಅವರು ಆಯಾ ದೇವತೆಯನ್ನು ಅದೇ ಸರ್ವಸ್ವ ಎಂಬುದಾಗಿ ಭಾವಿಸ್ತಾ ಅಲ್ಲಿ ಸಿಕ್ಕುವ ಸಣ್ಣ ಫಲವನ್ನೇ ಮಹಾಫಲ ಎಂಬುದಾಗಿ ಭಾವಿಸಿಕೊಂಡು ಅದಕ್ಕಿಂತ ಅತಿಶಯವಾದಂತಹ ಜ್ಞಾನಾನಂದವನ್ನು ನನ್ನಿಂದ ಪಡಿಬಹುದಿತ್ತಲ್ಲ, ಅದರಿಂದ ವಂಚಿತರಾಗಿ ಆಗ್ತಾ ಇದ್ದಾರೆ ಅಂತ. ಅಂದರೆ ಯಾವುದೋ ಒಂದು ಧನಕ್ಕಾಗಿ ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತೇನೆ, ಆರೋಗ್ಯಕ್ಕಾಗಿ ಸೂರ್ಯನನ್ನು ಉಪಾಸನೆ ಮಾಡ್ತೇನೆ, ಶತ್ರುಜಯಕ್ಕಾಗಿ ದುರ್ಗೆಯನ್ನು ಉಪಾಸನೆ ಮಾಡ್ತೇನೆ ಅಂತ ಆಲೋಚನೆ ಮಾಡಿದ್ರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಆ ದುರ್ಗೆ ಆಗಲಿ, ಸೂರ್ಯನಾಗಲಿ, ಲಕ್ಷ್ಮಿ ಆಗಲಿ, ಇವರೆಲ್ಲ ಭಗವಂತನ ಒಂದು ಕವಲಿದ್ದ ಹಾಗೆ. ಅದು ಎಲ್ಲೆಲ್ಲೂ ತುಂಬಿ ಬೆಳಗುವ ಬೆಳಕಿನ ಒಂದೊಂದು ಕವಲಿದ್ದ ಹಾಗೆ. ಅದು ಅದನ್ನು ಮರೆತು ಕೇವಲ ಆಯಾ ದೇವತೆಯನ್ನು ಅಷ್ಟಕ್ಕಾಗೇ ಉಪಾಸನೆ ಮಾಡಿದಾಗ ಇನ್ನೂ ಮಹತ್ತಾದ ಲಾಭ ಪಡಿಬಹುದಿತ್ತಲ್ಲ, ಆ ಲಾಭದಿಂದ ವಂಚಿತರಾಗ್ತಾರೆ. ಲಕ್ಷ್ಮಿಯ ಮೂಲಕನೂ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬಹುದು, ಸೂರ್ಯನ ಮೂಲಕನೂ ಮಾಡ್ಕೋಬಹುದು, ದುರ್ಗೆಯ ಮೂಲಕನೂ ಮಾಡ್ಕೋಬಹುದು. ಆದರೆ ಇವರ ಅಪೇಕ್ಷೆ ಕೇವಲ ನನಗೆ ಯುದ್ಧದಲ್ಲಿ ಜಯ ಬೇಕು ಅಂತ. ಇವರ ಅಪೇಕ್ಷೆ ಕೇವಲ ನನಗೆ ದ್ರವ್ಯ ಬೇಕು, ದುಡ್ಡು ಬೇಕು ಅಷ್ಟೇ. ಇವರ ಅಪೇಕ್ಷೆ ಕೇವಲ ನನಗೆ ಹೊಟ್ಟೆ ನೋವು ಬಂದಿದೆ, ಆರೋಗ್ಯ ಸುಧಾರಿಸಬೇಕು ಅಂತ ಅಷ್ಟೇ ಇದ್ದಾಗ ಅಷ್ಟನ್ನೇ ಪಡೆದು ಮುಕ್ತಾಯ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ವಂಚಿತರಾಗ್ತಾರೆ ಅಂತ ತಾತ್ಪರ್ಯ. ಕೆಲವು ಪದಗಳ ಆಶಯವನ್ನು ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಗಮನಿಸ್ಕೊಳ್ಳೋಣ. ಒಂದು, ಸರ್ವಯಜ್ಞಾನಾಂ ಅಹಂ ಭೋಕ್ತ, ಎಲ್ಲ ಯಜ್ಞಗಳಿಗೂ ನಾನೇ ಭೋಕ್ತ, ಅಲ್ಲಿಯ ಫಲಾನುಭವಿ ನಾನು ಅಂತ ಅರ್ಥ. ಸರ್ವಯಜ್ಞಾನಾಂ ಅಂತಂದರೆ ಎರಡು ತರಹದ ಯಜ್ಞಗಳಂತೆ. ಒಂದು ಶ್ರೌತ ಯಜ್ಞ ಅಂತ ಒಂದು, ಸ್ಮಾರ್ತ ಯಜ್ಞ ಅಂತ ಒಂದು, ಎರಡು ವಿಶೇಷವಾಗಿ ಹೇಳಲ್ಪಟ್ಟಿವೆ. ಶ್ರೌತ ಯಜ್ಞ ಅಂತಂದರೆ ಶ್ರುತಿಯಲ್ಲಿ ಪ್ರಧಾನವಾಗಿ ಹೇಳಲ್ಪಟ್ಟಿರುವ ಮತ್ತು ಅದರದ್ದೇ ಬೇರೆ ಬೇರೆ ರೀತಿಯಾದ ವಿಧಿವಿಧಾನ ಏನಿದೆ ಅದನ್ನು ಅನುಸರಿಸಿ ನಡೆಯುವ ಕೆಲವು ರೀತಿಯಾದಂಥ ಯಾಗಗಳು, ಯಜ್ಞಗಳು. ಉದಾಹರಣೆಗೆ ಅಶ್ವಮೇಧ ಯಾಗ ಅಂತ ಇದೆ, ಜ್ಯೋತಿಷ್ಠೋಮ ಅಂತ ಇದೆ, ಪುತ್ರಕಾಮೇಷ್ಟಿ, ರಾಜಸೂಯ, ಇವೇ ಮೊದಲಾದ ಯಾಗಗಳಿವೆ. ಇದೆಲ್ಲ ಶ್ರೌತ ಅಂತ ಕರೆಯಲ್ಪಡುತ್ತೆ. ಕಾರಣ ವೇದದಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ, ವಿಧಿವಿಧಾನವೂ ಹೇಳಲ್ಪಟ್ಟಿದೆ, ಯಾರು ಇದನ್ನು ಮಾಡಬೇಕು ಅನ್ನೋ ಬಗ್ಗೆ ಅಧಿಕಾರಿಯನ್ನು ನಿರೂಪಣೆ ಮಾಡಿದ್ದಾರೆ, ಆ ಕ್ರಮವನ್ನು ಅನುಸರಿಸಿ ನಡೆಯುತ್ತೆ. ಅದೆಲ್ಲ ಶ್ರೌತವಾದಂತಹದ್ದು ಯಜ್ಞಗಳು ಅಂತ. ಅದಕ್ಕೆಲ್ಲ ಒಂದೊಂದು ಫಲ ಇರುತ್ತೆ. ಪುತ್ರಕಾಮೇಷ್ಟಿ ಅಂತಂದರೆ ಯಾವುದೋ ರಾಜ ಪ್ರಧಾನವಾಗಿ ತನಗೆ ಸಂತತಿ ಬೆಳೀಲಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ, ಏನೋ ದೇವತಾ ಪ್ರಕೋಪ ಇದೆ ನನ್ನ ವಂಶದಲ್ಲಿ, ಅದನ್ನು ತೆಕ್ಕೋಬೇಕು ಅಂತ ಅನ್ನಿಸಿದಾಗ ಪುತ್ರಕಾಮೇಷ್ಟಿ ಅಂತ ಒಂದು ಯಾಗವನ್ನು ಅವನು ಮಾಡ್ತಾನೆ. ಹಾಗೆ ತನ್ನ ರಾಜ್ಯವನ್ನು ವಿಸ್ತರಿಸಬೇಕಾಗಿದೆ, ಧರ್ಮರಾಜ್ಯವನ್ನು ಪ್ರಪಂಚದಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ಉಂಟಿದೆ, ಆಗ ರಾಜಸೂಯ ಯಾಗವನ್ನು ಮಾಡ್ತಾರೆ. ಆ ಉದ್ದೇಶ ಅದರಲ್ಲಿ ಈಡೇರುತ್ತೆ. ಹೀಗೆ ಶ್ರೌತವಾದದ್ದು ಏನೇನಿದೆ ಯಾಗಗಳು, ಅವುಗಳು ಸಹ ಒಂದು ತರಹ ಯಾವುದೋ ಒಂದು ಸಾಮಾನ್ಯವಾದಂಥ ಕ್ಷುದ್ರವಾದಂತಹ ಫಲಕ್ಕಾಗಿ ಬಳಕೆ ಆಗುವಂತಹದ್ದು ಉಂಟು. ಅದೇ ರೀತಿಯಲ್ಲಿ ಇನ್ನೂ
ಸ್ಮಾರ್ತ ಅಂತ ಇನ್ನೊಂದಿದೆ. ಹಾಗಂದರೆ ಬೇರೆ ಬೇರೆ ರೀತಿಯಾದ ಹೋಮ ಅನ್ನೋ ಶಬ್ದದಲ್ಲಿ ನಾವು ಕರಿತೀವಿ. ಸರಸ್ವತಿಯನ್ನು ಕುರಿತು ಒಂದು ಹೋಮ, ಮೃತ್ಯುಂಜಯನನ್ನು ಕುರಿತು ಒಂದು ಹೋಮ, ಹಾಗೆ ಗಣಪತಿಯನ್ನು ಕುರಿತು ಹೋಮ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಕರ್ಮಗಳೆಲ್ಲ ಇದೆ. ಇದನ್ನೆಲ್ಲ ಸ್ಮಾರ್ತ ಅಂತ ಕರೀತಾರೆ. ಸ್ಮಾರ್ತ ಅಂತ ಕರೆಯೋಕ್ಕೆ ಕಾರಣ, ಸಾಮಾನ್ಯ ಭಾಷೆಯಲ್ಲಿ ಸ್ಮಾರ್ತ ಅನ್ನೋ ಶಬ್ದ ಇವತ್ತು ಬಳಕೆ ಆಗ್ತಾ ಇರೋದು ಯಾವುದೋ ಒಂದು ವರ್ಗಕ್ಕೆ ನಾವು ಸ್ಮಾರ್ತರು ಅಂತ ಹೇಳ್ಕೋತಾರೆ. ಅದು ತಪ್ಪು ಪ್ರಯೋಗವಾಗಿ ಬಳಕೆ ಬಂದುಬಿಟ್ಟಿದೆ. ಸ್ಮಾರ್ತ ಅನ್ನೋ ಶಬ್ದ ಸ್ಮೃತಿ ಹೇಳುವ ವಿಷಯವನ್ನು ಅನುಸರಿಸಿ ಬದುಕೋರೆಲ್ಲರೂ ಸ್ಮಾರ್ತರೇ. ನಾನಾ ಸ್ಮೃತಿಗಳಿದೆ. ಸ್ಮೃತಿ ಏನದು? ಶ್ರುತಿಯಲ್ಲಿ ಹೇಳದೇ ಇದ್ದ ವಿಷಯವನ್ನು ಶ್ರುತಿಯ ಆಶಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ವಿರೋಧ ಬರದೇ ಇರುವಂತೆ ತಮ್ಮ ಭಾಷೆಯಲ್ಲಿ ವ್ಯಕ್ತಪಡಿಸಿದಾಗ ಅದಕ್ಕೆ ಸ್ಮೃತಿ ಅಂತಾಗುತ್ತೆ. ಸ್ಮೃತಿ ಅನ್ನೋದು ಸ್ಮರಣೆ ಎಂಬ ಅರ್ಥದಲ್ಲಿರುವಂಥ ಪದ. ಶ್ರುತಿಯಲ್ಲಿ ಏನು ವಿಷಯ ಹೇಳಿದ್ದಾರೆ ಅದಷ್ಟನ್ನೂ ಮನಸ್ಸಿಗೆ ತಂದುಕೊಂಡು ಅದರ ಸ್ಮರಣೆಯನ್ನು ಚೆನ್ನಾಗಿ ಇಟ್ಕೊಂಡು, ಅಲ್ಲಿ ಯಾವುದೋ ಒಂದು ವಿಷಯ ಹೇಳಿಲ್ಲ ಅಂದರೆ ಎಲ್ಲ ಶ್ರುತಿ ನಮಗೆ ಸಿಕ್ಕಿಲ್ಲ. ಅನಂತಾವೈ ವೇದಾಹ, ವೇದಗಳ ಅನಂತ, ಅಲ್ಲಿ ಯಾವುದೋ ಸ್ವಲ್ಪ ಭಾಗ ನಮಗೆ ಸಿಕ್ಕಿದೆ. ಸಿಕ್ಕದೇ ಇರೋದು ಬೇಕಾದಷ್ಟಿದೆ. ಆ ಸಿಕ್ಕದೇ ಇರೋ ವಿಷಯದ ಬಗ್ಗೆ ನನಗೊಂದು ತೀರ್ಮಾನ ಬೇಕಾಗಿದೆ. ತೀರ್ಮಾನ ಮಾಡೋದು ಹೇಗೆ ಅಂತ ಕೇಳಿದರೆ ಸಾಮಾನ್ಯರು ಮಾಡೋಕ್ಕಾಗಲ್ಲ. ಋಷಿ ಮಹರ್ಷಿಗಳು ಅವರು ಆ ಶ್ರುತಿಯ ಅಭಿಪ್ರಾಯವನ್ನಷ್ಟು ಮನಸ್ಸಿಗೆ ತೊಗೊಂಡು ಸ್ಮರಣೆಯಲ್ಲಿ ಇಟ್ಕೊಂಡು ಅದಕ್ಕೆ ಹೊಂದುವಂತಹ ಬಿಟ್ಟೋಗಿರೋ ಅಂಶವನ್ನು ಯೋಜನೆ ಮಾಡಿ ಕೊಟ್ಟಾಗ ಅದಕ್ಕೆ ಸ್ಮೃತಿ ಅಂತ ಹೆಸರು ಬರುತ್ತೆ. ಆದ್ದರಿಂದ ಸ್ಮೃತಿಯಲ್ಲಿ ವಿಶೇಷವಾಗಿ ನಿರೂಪಿಸಲ್ಪಟ್ಟಿರುವಂತಹ ಕರ್ಮಗಳನ್ನು ಸ್ಮಾರ್ತ ಕರ್ಮ ಅಂತ ಕರೆದು ಆ ಕರ್ಮಗಳನ್ನು ಆಚರಣೆ ಮಾಡುವಂತಹದ್ದು ಉಂಟು ಲೋಕದಲ್ಲಿ. ಅದಲ್ಲದೆ ಗೀತೆಯಲ್ಲೇ ಹಿಂದೆ ಬಂತು, ಯಜ್ಞ ನಾನಾ ತರಹ ಇರುತ್ತೆ. ಯಜ್ಞ ಅನ್ನೋ ಪದಕ್ಕೆ ಸಾಕ್ಷಾತ್ ಅರ್ಥ ಏನು ಅಂತ ಕೇಳಿದರೆ ದೇವತೆಗಳ ಪ್ರೀತಿಯನ್ನು ಉಂಟು ಮಾಡುವುದು ಅಂತ ಅಷ್ಟೇ ಅರ್ಥ. ಅದಕ್ಕೆ ದೇವತೆಗಳ ಪ್ರೀತಿ ಯಾಕೆ ಉಂಟು ಮಾಡಬೇಕು ಅಂತ ಕೇಳಿದರೆ ಅವರ ಪ್ರಕೋಪವನ್ನು ನಾನು ಪಡೆದು ಬಿಟ್ಟಿದ್ದೀನಿ, ಏನೋ ಅಪರಾಧ ಮಾಡಿದ್ದೀನಿ. ನಾನು ಯಾರ್ದೋ ನಾಲಿಗೆಗೆ ತೊಂದರೆ ಆಗುವಂತೆ ನಾನು ಮಾಡಿದೆ ಅಂದರೆ ನಾಲಿಗೆಯಲ್ಲಿ ನೆಲೆಸಿದ ಸರಸ್ವತಿಗೆ ಅಪಚಾರ ಮಾಡಿದೆ ಅಂತಲೇ ಅರ್ಥ. ಅದರ ಪರಿಣಾಮ ನನ್ನ ನಾಲಿಗೆ ಮೇಲೆ ಮುಂದಿನ ಜನ್ಮಕ್ಕೆ ಕೆಲಸ ಮಾಡುತ್ತೆ. ಅದು ನನ್ನ ನಾಲಿಗೆ ಕೆಲಸ ಮಾಡೋಲ್ಲ ಅನ್ನೋ ಸ್ಥಿತಿ ಬರುತ್ತೆ. ಅದಕ್ಕೆ ಕಾರಣ ಹುಡುಕ್ತಾ ಹೊರಟಾಗ ಏನಿರುತ್ತೆ ಅಂದರೆ ಸರಸ್ವತಿ ಪ್ರಕೋಪ ಅಂತ ಬರುತ್ತೆ. ಇದೇ ರೀತಿಯಲ್ಲಿ ಎಲ್ಲೋ ತಿಳಿದೆಯೋ ಯಾರಿಗೋ ಮಾಡುವ ಅಪಚಾರವು ಯಾವುದೋ ದೇವತೆಗೆ ಅಪಚಾರ ಆಗೋದದು. ಆ ದೇವತೆಗೆ ಮಾಡಿದ ಅಪಚಾರದ ಫಲ ನಮಗೆ ಈ ಜನ್ಮದಲ್ಲಿ ನಾನಾ ಥರದ ಕುಂದುಕೊರತೆಗಳಾಗಿ ಗೋಚರವಾಗುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಾನಾ ಉಪಾಯಗಳನ್ನು ತಂದಿದ್ದಾರೆ. ಹಾಗೆ ತಂದಿರೋ ಉಪಾಯಗಳಲ್ಲಿ ಯಾವ್ಯಾವ ಉಪಾಯಗಳೆಲ್ಲವೂ ದೇವತಾ ಪ್ರೀತಿಗೆ ಕಾರಣ ಆಗುತ್ತೋ ಅದಷ್ಟು ಯಜ್ಞವೇ. ಅದರಿಂದ ಯಾರೋ ಒಬ್ಬರನ್ನ ತುಂಬ ನೊಂದು ಬಸವಳಿದು ನಮ್ಮ ಬಳಿಗೆ ಬಂದಿದ್ದಾರೆ. ಸತ್ಯವಾದ ವಿಷಯವನ್ನು ಹೇಳ್ತಾ ಅವ್ರ ಮನಸ್ಸನ್ನು ತುಂಬ ಸಂತೋಷಪಡಿಸ್ಬಿಟ್ವಿ ಅಂತಾದರೆ ಅದು ಯಜ್ಞ ಅಂತಲೇ ಆಗುತ್ತೆ. ಅದಕ್ಕೆ ವಾಗ್ಯಜ್ಞ ಅಂತ ಕರೀತಾರೆ. ಮಾತಿನ ಮೂಲಕ ಅವರಿಗಾಗಿರೋ ನೋವನ್ನು ತೆಗೆದು ಅವರ ಹೃದಯವನ್ನು ಅರಳಿಸುವಂತೆ ಮಾಡಿದ್ರಲ್ಲ, ಅದು ದೇವರಿಗೆ ಪ್ರೀತಿಯಾಗುತ್ತೆ. ಆ ಕಾರ್ಯ ನಮ್ಮಲ್ಲಿರೋ ದೇವರಿಗೂ ಪ್ರೀತಿಯಾಗುತ್ತೆ, ಅವರಲ್ಲಿರೋ ದೇವರಿಗೂ ಪ್ರೀತಿಯಾಗುತ್ತೆ. ಅದರಿಂದ ಅದೊಂದು ಯಜ್ಞ ಅಂತಲೇ ಆಗುತ್ತೆ. ಅದಕ್ಕೆ ವಾಗ್ಯಜ್ಞ ಅಂತ ಹೆಸರು. ಯಾವುದೋ ಒಂದು ವಿಷಯವನ್ನು ಪ್ರವಚನ ರೂಪದಲ್ಲಿ ಒಬ್ಬ ಕೊಡ್ತಾನೆ. ಕೊಡುವಾಗ ಸೃಷ್ಟಿಯಲ್ಲಿರೋ ಸತ್ಯವನ್ನು ಯಾರಿಗೆ ಎಷ್ಟು ಹೇಗೆ ತಿಳಿಸ್ಬೇಕೋ ಹಾಗೆ ವ್ಯವಸ್ಥಿತವಾಗಿ ತಿಳಿಸ್ತಾನೆ ಅಂತಾದರೆ ಅದೊಂದು ಯಜ್ಞ, ವಾಗ್ಯಜ್ಞ ಆಗುತ್ತೆ. ಪ್ರವಚನ ರೂಪವಾದ ಯಜ್ಞ ಅಂತ ಅದನ್ನು ಕರೀತಾರೆ. ಯಾಕೆಂದರೆ ದೇವತೆಗಳು ಪ್ರೀತಿಗೊಳ್ತಾರೆ. ನಾಲಿಗೆ ನನಗೆ ಸಿಕ್ಕಿದೆ, ಬುದ್ಧಿಗೆ ವಿದ್ಯೆಯೂ ಸಿಕ್ಕಿದೆ, ಅದನ್ನು ಅರ್ಥ ಮಾಡ್ಕೊಳ್ಳದೇ ಇರೋ ಜನಗಳು ಬೇಕಾದಷ್ಟು ಜನ ಇದ್ದಾರೆ ಅಂತಿದ್ದಾಗ ನನಗೆ ಕರ್ತವ್ಯ ಆಗುತ್ತೆ. ಅದು ನಾನು ಅವರಿಗೆ ತಿಳಿಸ್ಬೇಕಾದ್ದು. ತಿಳಿಸೋದಕ್ಕೆ ವಿಧಿವಿಧಾನ ಇದೆ. ಹೀಗೆ ಇಷ್ಟು ವಿಷಯನ ಇಂಥ ವ್ಯಕ್ತಿಗೆ ಹೇಳ್ಕೊಂಡು ಹೋದರೆ ಹೀಗೆ ಕ್ರಮವಾಗಿ ಅದನ್ನ ಅರ್ಥ ಮಾಡಿಸ್ಬೋದು ಅಂತ ಒಂದು ಕ್ರಮ ಇದೆ. ಆ ಕ್ರಮವನ್ನು ಅನುಸರಿಸಿ ಅದನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡೋದಾದರೆ ಅಲ್ಲಿ ದೇವತಾ ಪ್ರೀತಿ ಉಂಟಾಗುತ್ತೆ, ಸರಸ್ವತಿಗೆ ಸಂತೋಷವಾಗುತ್ತೆ. ಅದರಿಂದ ಅದು ಯಜ್ಞ ಅಂತಲೇ ಆಗುತ್ತೆ. ಹೀಗೆ ಭೋಜನವೂ ಒಂದು ಯಜ್ಞ, ಭೂಸುರ ಯಜ್ಞ ಎಂಬುದಾಗಿ ಕರೀತಾರೆ. ಅಂದರೆ ಆಹಾರವನ್ನು ಸ್ವೀಕರಿಸುವಾಗ ದೇಹದ ಒಳಗಡೆ ಇರುವ ಎಲ್ಲ ದೇವತೆಗಳಿಗೆ ಪ್ರೀತಿಯಾಗುವಂತೆ
ದೇಹದಲ್ಲಿರೋ ಎಲ್ಲ ಅವಯವಗಳಿಗೆ ಪುಷ್ಟಿಯಾಗುವಂತೆ ಆಹಾರವನ್ನು ಸ್ವೀಕರಿಸುವ ಕ್ರಮ ನನಗೆ ಗೊತ್ತಿರೋದಾದರೆ ಯಾವುದು ಆಹಾರ ಯಾವಾಗ ಸ್ವೀಕರಿಸಬೇಕು, ಎಷ್ಟು ಸ್ವೀಕರಿಸಬೇಕು, ಹೇಗೆ ಸ್ವೀಕರಿಸಬೇಕು ಇಷ್ಟೂ ಗೊತ್ತಿದ್ದು ಅದನ್ನು ವ್ಯವಸ್ಥಿತವಾಗಿ ಸ್ವೀಕರಿಸೋದಾದರೆ ಅದು ಒಂದು ಯಜ್ಞ ಎಂಬುದಾಗಿ ಕರೆಯಲ್ಪಡುತ್ತೆ. ಸಸಿಗಳನ್ನು ಸಮೃದ್ಧವಾಗಿ ಬೆಳೆಸೋದು ಒಂದು ಯಜ್ಞ, ಉದ್ಯಾನವನವನ್ನು ರೂಪಿಸುವುದು ಒಂದು ಯಜ್ಞ. ಹೀಗೆ ತೆಗೆದುಕೋತಾ ಹೋದರೆ ನಾನಾ ತರಹದ ಯಜ್ಞಗಳೆಲ್ಲ ಇದೆ. ಅಲ್ಲೆಲ್ಲ ಫಲ ಏನು ಅಂತ ಕೇಳಿದರೆ ದೇವತಾ ಪ್ರೀತಿಯನ್ನು ಉಂಟು ಮಾಡೋದು. ಹಾಗಿರೋದ್ರಿಂದ ಇಂತಹ ಯಜ್ಞರೂಪವಾದ ಕರ್ಮವನ್ನು ಎಲ್ಲಿ ಯಾರು ಏನೇ ಮಾಡಿದ್ರೋ ಮಾಡುವಾಗ ಯಾವುದ್ಯಾವುದನ್ನು ಅವರು ತ್ಯಾಗ ಮಾಡ್ತಾರೋ ಅರ್ಪಿಸ್ತಾರೋ ಅದಷ್ಟು ಬಂದು ನನ್ನನ್ನೇ ಸೇರ್ತಾ ಇದೆ. ಆದ್ದರಿಂದ ನಾನು ಎಲ್ಲ ಯಜ್ಞಗಳ ಭೋಗ್ತಾ ಅದರ ಫಲವನ್ನು ಅನುಭವಿಸ್ತಾ ಇದ್ದೇನೆ ಅಂತ ತಾತ್ಪರ್ಯ. ಅಂದರೆ ಯಾವುದೋ ಒಂದು ಹೋಮೋ ಹವನವನ್ನು ಮಾಡಿದಾಗ ಸರಸ್ವತಿಗೆ ಯಾವುದೋ ಒಂದು ಹವಿಸ್ಸನ್ನು ಅರ್ಪಿಸ್ತೇನೆ, ಮೃತ್ಯುಂಜಯನಿಗೆ ರುದ್ರನಿಗೆ ಯಾವುದೋ ಒಂದನ್ನು ಹವಿಸ್ಸನ್ನು ಅರ್ಪಿಸ್ತೇನೆ, ಗಣಾಧಿಪತಿಗೆ ಅರ್ಪಿಸ್ತೇನೆ ಅಂತ ಹೇಳಿದರೂ ಗಣಾಧಿಪತಿಯ ಹಿಂದೆ, ಮೃತ್ಯುಂಜಯನ ಹಿಂದೆ, ಸರಸ್ವತಿ ಹಿಂದೆ ನಾನೇ ನೆಲೆಸಿದ್ದೀನಿ. ಅದರಿಂದ ಅದು ನನಗೇ ಬಂದು ತಲುಪ್ತಾ ಇದೆ, ನಾನೇ ಅದರ ಭೋಗ್ತಾ. ಎರಡನೇದು ಪ್ರಭುರೇವಚ, ನಾನೇ ಯಜ್ಞದಲ್ಲಿ ಪ್ರಭು ಅಂತ. ಪ್ರಭು ಅಂದರೆ ಸ್ವಾಮಿ ಅಂತ ಅರ್ಥ. ಸ್ವಾಮಿ ಅಂದ್ರೇನು? ಪುನಃ ಯಾವ ವಸ್ತುವಿನ ಬಗ್ಗೆ ಯಾರಿಗೆ ಅಧಿಕಾರ ಇದೆಯೋ ಅವನನ್ನು ಸ್ವಾಮಿ ಅಂತ ಕರಿತೀವಿ. ನಾನು ಭೂಸ್ವಾಮಿ ಅಂದರೆ ಭೂಮಿ ನನಗೆ ಒಳಪಟ್ಟದ್ದು, ನನಗೆ ಅದಕ್ಕೆ ಅಧಿಕಾರ ಇದೆ ಅಂತ. ಹಾಗೆ ಶ್ರೀಕೃಷ್ಣ ಪ್ರಭು ಹೇಳ್ಕೊತಾ ಇದ್ದಾನೆ, ನಾನೇ ಯಜ್ಞಗಳಿಗೆ ಸ್ವಾಮಿ ಅಂತಂದರೆ ತಾತ್ಪರ್ಯ ಯಜ್ಞ ಅಂದರೆ ಏನು? ಅದನ್ನು ಮೀಮಾಂಸಾ ಶಾಸ್ತ್ರ ವಿಸ್ತಾರವಾಗಿ ನಿರೂಪಣೆ ಮಾಡುತ್ತೆ. ದೇವತಾ ಉದ್ದೇಶೇನ ದ್ರವ್ಯತ್ಯಾಗ ಯಾಗ ಅಂತ ಲಕ್ಷಣವನ್ನು ಹೇಳುತ್ತೆ. ದೇವತೆಗಳನ್ನು ಉದ್ದೇಶಿಸಿ ಆ ದೇವತೆಗೆ ಪ್ರೀತಿಕರವಾದಂತಹ ದ್ರವ್ಯವನ್ನು ಯಾವ ಕ್ರಮವನ್ನು ಅನುಸರಿಸಿ ಅಗ್ನಿಯಲ್ಲಿ ಸಮರ್ಪಣೆ ಮಾಡಬೇಕೋ ಹಾಗೆ ಸಮರ್ಪಣೆ ಮಾಡಿದ್ರೆ ಅದಕ್ಕೆ ಯಾಗ ಅಂತ ಅರ್ಥ. ಅದಕ್ಕೆ ಇಂಥ ಯಾಗಕ್ಕೆ ಶ್ರೀಕೃಷ್ಣನೇ ಪ್ರಭು, ಪರಮಾತ್ಮನೇ ಪ್ರಭು ಅಂದರೆ ಅರ್ಥ ಏನು ಅಂತ ಕೇಳಿದರೆ, ಇಲ್ಲಿ ಏನೇನು ಕ್ರಿಯೆ ನಡೆಯುತ್ತೆ ಯಾಗದಲ್ಲಿ ಅಂತ ಕೇಳಿದರೆ, ಒಂದು ದೇವತೆಯನ್ನು ಉದ್ದೇಶಿಸಿ, ದೇವತೆ ಯಾರು? ಶ್ರೀಕೃಷ್ಣನ ಒಂದು ಅಂಗನೇ, ಶ್ರೀಕೃಷ್ಣನಿಗೇ ಸೇರಿದ ಒಂದು ದೇವತೆ. ದ್ರವ್ಯ ಯಾರದ್ದು? ಅದು ಭಗವಂತನಿಗೇ ಸೇರಿದ್ದು. ಇನ್ನು ಅರ್ಪಿಸೋದು ಅಂತ ಒಂದು ಕ್ರಿಯೆ ಮಾಡಬೇಕಾದ್ರೆ ಕ್ರಿಯೆ ಅಂತೇನಿದೆ, ಆ ಕ್ರಿಯೆಗೆ ಚೈತನ್ಯವೂ ಭಗವಂತನಿಂದಲೇ ಬರ್ತಾ ಇರುವಂಥದ್ದು. ಕ್ರಿಯೆ ಬರ್ತಾ ಇರೋದಕ್ಕೆ ಕಾರಣವಾಗಿರುವಂಥ ಈ ಶರೀರ ಯಂತ್ರ ಏನಿದೆ ಅದು ಭಗವಂತನ ಅನುಗ್ರಹದಿಂದ ಸಿದ್ಧವಾಗಿರುವಂಥದ್ದು. ಇವನ್ನೆಲ್ಲ ಬಳಸಿ ಒಂದು ಕ್ರಿಯೆ ಮಾಡಿದಾಗ ಈ ಕ್ರಿಯೆಗೆ ಸ್ವಾಮಿ ಪ್ರಭು ಯಾರು ಅಂತ ಕೇಳಿದರೆ ಸರಿಯಾಗಿ ಆಲೋಚನೆ ಮಾಡಿ ಸೂಕ್ಷ್ಮವಾಗಿ ಗಮನಿಸಿ ಹೇಳೋದಾದರೆ ಇದಕ್ಕೆಲ್ಲ ಪ್ರಭು ಯಾರಪ್ಪ ಅಂದರೆ ಅವನೇ ಶ್ರೀಕೃಷ್ಣ ಪ್ರಭು ಅಥವಾ ಪರಮಾತ್ಮ ಪರಂಜ್ಯೋತಿಯೇ ಪ್ರಭು ಅಂತ ಹೇಳಬೇಕಾಗುತ್ತೆ. ಅದರಿಂದ ನಾನೇ ಪ್ರಭುವಾಗಿದ್ದೇನೆ ಯಜ್ಞಕ್ಕೆಲ್ಲ. ಆದರೆ ನತು ಮಾಂ ಅಭಿಜಾನಂತಿ ಅತಸ್ತತ್ವೇನತೆ ಚವಂತಿ. ಹೀಗಿದ್ದರೂ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ. ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂದರೆ ತಾತ್ಪರ್ಯ ಎಲ್ಲೆಲ್ಲೂ ವ್ಯಾಪಿಸಿ ನಿಂತು ನಾನಾ ರೀತಿಯಾದ ಯಜ್ಞಗಳನ್ನು ನಿರ್ವಾಹ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ರೀತಿಯಾದಂಥ ಸ್ವರೂಪದಲ್ಲೂ ನಾನು ನೆಲೆ ನಿಂತು ಆ ಯಜ್ಞವನ್ನು ನಿರ್ವಾಹ ಮಾಡ್ಕೋತಾ ಇದ್ದೀನಿ ಅಂತ ವಿಷಯ ಏನಿದೆ ಅದು ಸಾಮಾನ್ಯ ಜನಗಳ ಬುದ್ಧಿಗೆ ಬರ್ತಾ ಇಲ್ಲ. ಏನು ಅನ್ಕೋತಾರೆ, ಅಲ್ಲೆಲ್ಲೋ ಒಂದಿತ್ತು ಪದಾರ್ಥ ತಂದೆ, ಎಲ್ಲೋ ಒಂದು ಜಾಗ ಇತ್ತು, ಅಲ್ಲೊಂದು ಕಡೆ ಕೂತ್ಕೊಂಡೆ, ಎಲ್ಲೋ ಒಂದು ಅಗ್ನಿಯನ್ನು ಸ್ಥಾಪನೆ ಮಾಡಿದೆ, ಅದಕ್ಕೆ ಸಮರ್ಪಣೆ ಮಾಡಿದೆ, ಮಾಡಿದ್ದಷ್ಟು ಯಾರು? ನಾನು. ಇಷ್ಟೇ ಅನ್ಕೋತಾ ಇದೆಯೇ ಹೊರತು ಆ ಪದಾರ್ಥ ಯಾರಿಗೆ ಸೇರಿದ್ದು? ಸಮರ್ಪಣೆ ಮಾಡಬೇಕಾದ್ರೆ ಕೈಕಾಲ ಆಡ್ತಲ್ಲ, ಇದು ಯಾರ ಬಲದಿಂದ ಆಡ್ತು? ಕಾಲ ದೇಶ ಯಾರಿಗೆ ಸೇರಿದ್ದು? ಎಲ್ಲವೂ ಭಗವಂತನಿಗೆ ಸೇರಿದ್ದೆ. ಆಗಿರುವಾಗ ಇದನ್ನು ಸಂಪೂರ್ಣವಾಗಿ ಸಮಾಧಾನವಾಗಿ ಮನನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಮಾಡಬೇಕಾಗಿತ್ತಲ್ಲ, ಆ ಜಾಗ ಇಲ್ಲ, ಕೊರತೆ ಆಗಿಬಿಟ್ಟಿದೆ. ಅದನ್ನೇ ನತು ಮಾಂ ಅಭಿಜಾನಂತಿ, ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ. ತತ್ವೇನ ಅತಃ ಚವಂತಿತೆ, ಆದ್ದರಿಂದಲೇ ತತ್ವದಿಂದ ಅವರು ಜಾರುತ್ತಿದ್ದಾರೆ ಅಂತ. ಅವರು ಒಂದು ಯಾರು ಅಂದರೆ ತ್ರೈವಿದ್ಯರು ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿದೆ.
ಋಗ್ಯಜು ಸಾಮರೂಪವಾದ ವೇದಗಳನ್ನು ಅಧ್ಯಯನ ಮಾಡಿ ವೇದೋಕ್ತವಾದ ಕರ್ಮಗಳನ್ನು ಆಚರಣೆ ಮಾಡುವಂತಹ ಕಾಮರಾದ ಜನರು, ಅಂದರೆ ನಾನಾ ಕಾಮಗಳನ್ನು ಇಟ್ಕೊಂಡು ಆಚರಣೆ ಮಾಡ್ತಾ ಇರೋ ಜನರು ತತ್ವದಿಂದ ಜಾರಿ ಹೋಗ್ತಾ ಇದ್ದಾರೆ. ಅಂದರೆ ಮೂಲ ಯಾವುದು, ಎಲ್ಲಿಗೆ ಇವೆಲ್ಲ ಹೋಗಿ ತಲುಪಬೇಕಾಗಿದೆ ಅನ್ನೋ ತಿಳುವಳಿಕೆಯೂ ಇಟ್ಕೊಂಡು ಆಚರಣೆ ಮಾಡಿದರೆ ಆಗ ಅವರು ನನ್ನನ್ನೇ ಬಂದು ಸೇರಿಬಿಡ್ತಾಯಿದ್ರು, ಜೀವನ ಸಾರ್ಥಕ ಆಗ್ತಾಯಿತ್ತು. ತತ್ವ ಅನ್ನೋ ಶಬ್ದಕ್ಕೆ ಅರ್ಥ ಏನು? ತತು ಅನ್ನೋ ಶಬ್ದದಿಂದ ತತ್ವ ಅಂತಾಗಿದೆ. ಮನುಷ್ಯಸ್ಯ ಭಾವ ಮನುಷ್ಯತ್ವಂ. ತತ್ ಅನ್ನೋ ಶಬ್ದದಲ್ಲಿ ಹಾಗೆ ಒಂದು ರೂಪನ ಮಾಡೋದಾದರೆ ತಸ್ಯ ಭಾವ ತತ್ವಂ. ತಸ್ಯ ಭಾವ ಮನುಷ್ಯಸ್ಯ ಭಾವ ಮನುಷ್ಯತ್ವಂ. ತಸ್ಯ ಭಾವ ತತ್ವಂ ಅಂದರೆ ತಸ್ಯ ಅಂದರೆ ಕಸ್ಯ ಅಂತ ಪ್ರಶ್ನೆ ಬರುತ್ತೆ. ತಸ್ಯ ಅಂದರೆ ಅವನ ಅಂತ ಅರ್ಥ. ಅವನ ಅಂದರೆ ಇಲ್ಲಿ ಯಾರು ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಅವನು ಅನ್ನೋದಕ್ಕೆ ಪರಮಾತ್ಮ ಅಂತ ಅರ್ಥ. ಅದ್ಯಾಕೆ ಪರಮಾತ್ಮನ ಅಂತ ಹೇಳ್ಬೋದಿತ್ತಲ್ಲ, ಅದಕ್ಕೆ ಬದಲಿಗೆ ತಸ್ಯ ಅಂತ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬಲ್ಲವ್ರು ಹೇಳ್ತಾರೆ, ಅವನು ಯಾರು ಅಂತ ನಿರೂಪಣೆ ಮಾಡೋಕ್ಕಾಗಲ್ಲಪ್ಪ, ಹಾಗಿದ್ದಾನೆ, ಅವನಿಗೆ ನಾಮ ಹೇಳೋಕ್ಕಾಗಲ್ಲ, ಹೆಸರು ಹೇಳೋಕ್ಕೆ ಬರಲ್ಲ, ನಮಗೆ ಹೇಳೋಕ್ಕಾಗಲ್ಲ ಅವನ ಹೆಸರನ್ನ. ಅದರಿಂದ ಅವನು ಅಂತ ಅಷ್ಟು ಅಂದ್ಕೊಳಕ್ಕೆ ನಮಗೆ ಬರುತ್ತೆ ಅಷ್ಟೇ, ಅದಕ್ಕಿಂತ ಇಚ್ಛೆ ಏನೂ ಬರಲ್ಲ. ಆದ್ದರಿಂದ ಅವನು ನೋಡ್ಕೋತಾನೆ ಅಂತ ಹೀಗೆ ಹೇಳೋದುಂಟು. ಎಲ್ಲ ಅವನಿಗೆ ಬಿಟ್ಟಿದ್ದು ಅಂತ ಹೇಳೋದುಂಟು. ಹಾಗೆ ಸಂಸ್ಕೃತ ಭಾಷೆಯಲ್ಲಿ ತತ್ ಅನ್ನೋ ಶಬ್ದವನ್ನು ಅವನು ಎಲ್ಲಕ್ಕೂ ಮೀರಿದವನು, ಅವನ ರೂಪವನ್ನಾಗಲಿ ನಾಮವನ್ನಾಗಲಿ ನಾನು ಹೇಳಿ ಪೂರೈಸೋಕ್ಕೆ ನನಗೆ ಆಗಲ್ಲ, ನನಗೆ ಆ ಯೋಗ್ಯತೆ ಇಲ್ಲ, ಅದು 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 ಅಂತ ಅಷ್ಟು ಅಂದ್ಕೊಳ್ಳೋದು ನಂಗೆ ಮಾತ್ರ ಬರುತ್ತೆ. ಹಾಗಿರುವವನ ತನ ಇದೆಯಲ್ಲ ಅದು ತತ್ವ. ತಸ್ಯ ಭಾವ ತತ್ವಂ. ಹಾಗಿರುವಂಥ ವ್ಯಕ್ತಿಯ ಸ್ವಭಾವ ಇದೆಯಲ್ಲ, ತನ ಇದೆಯಲ್ಲ ಅದು ತತ್ವ ಎಂಬುದಾಗಿ. ಅಂದರೆ ನನ್ನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋದನ್ನೇ ತತ್ವತಃ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದರಿಂದ ತತ್ವತಃ ನನ್ನಿಂದ ಜಾರಿ ಹೋಗ್ತಾ ಇದ್ದಾರೆ. ಹೀಗೆ ನನ್ನನ್ನು ತಾತ್ವಿಕವಾಗಿ ಅರ್ಥ ಮಾಡ್ಕೊಳ್ಳದೆ ಯಜ್ಞರೂಪವಾದ ಕಾರ್ಯವನ್ನು ಮಾಡ್ತಾ ಇರೋದೇನೆ ಅವಿಧಿಪೂರ್ವಕವಾಗಿ ಕಾರ್ಯವನ್ನು ಮಾಡಿದ್ರು ಅಂತ ಕರೆಯಲ್ಪಡುತ್ತದೆ ಅಂತ. ವಿಧಿ ಅಂದರೆ ವಿಧಾನ, ವಿಧಾನ ಅಂದರೆ ಕ್ರಮ. ಯಾವುದೋ ಒಂದು ಕೆಲಸ ಮಾಡಬೇಕು, ನಾನು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಬೇಕು ಅಂದರೆ ಮೊದಲು ನಾನು ಎಲ್ಲಿದ್ದೀನಿ, ನಾನು ಎಲ್ಲಿಗೆ ಹೋಗಿ ತಲುಪಬೇಕು, ಈ ಒಂದು ತಿಳುವಳಿಕೆ ಬೇಕು. ಈ ತಿಳುವಳಿಕೆ ಇಲ್ಲ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿದರೆ ಎಲ್ಲಿಗೆ ಹೋಗ್ತಾನೆ ಅವನು? ಗೊತ್ತು ಗುರಿ ಏನೂ ಇಲ್ಲದೆ ಹೋದರೆ. ತಮಾಷೆಗೆ ಹೇಳ್ತಾರೆ ಗಾದೆನ, ಕುಟ್ಟಿ ಕುಂದಾಪುರಕ್ಕೆ ಹೋದಂತೆ ಅಂತ ಒಂದು ಕಡೆ ಗಾದೆ, ಈ ಕಡೆ ಗಾದೆ ಮಾರ್ಬಾಯಿ ಮದ್ದೂರಿಗೆ ಹೋದಂತೆ ಅಂತ. ಅಂದರೆ ತಮಾಷೆಗೆ ಹೇಳ್ತಾರೆ, ರಾತ್ರಿ ಗಂಡ ಹೆಂಡತಿ ಮಾತಾಡ್ಕೋತಾ ಇದ್ರಂತೆ, ನಾಳೆ ಬೆಳಗ್ಗೆ ಕುಟ್ಟಿನ ಕುಂದಾಪುರಕ್ಕೆ ಯಾವುದೋ ಕಾರ್ಯಕ್ಕೆ ಕಳಿಸ್ಕೊಡ್ಬೇಕು ಅಂತ. ಅದು ಕಿವಿಗೆ ಬಿದ್ದುಬಿಡ್ತು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಆಳಿಗೆ. ಬೆಳಗ್ಗೆ ಎದ್ದು ಸೀದಾ ಹೊರಟೋಗ್ಬಿಟ್ಟ ಇದ್ದು ಕುಂದಾಪುರಕ್ಕೆ. ಬೆಳಗ್ಗೆ ಎದ್ದು ಹುಡುಕ್ತಾರೆ ಎಲ್ಲಿ ಆಳು ಅಂತಂದರೆ ಇಲ್ಲವೇ ಇಲ್ಲ. ಕೊನೆಗೆ ಎಷ್ಟೋ ಹೊತ್ತಿಗೆ ಬರ್ತಾನೆ. ಎಲ್ಲಿಗೆ ಹೋಗಿದ್ಯೋ ಅಂದರೆ ತಾವು ಮಾತಾಡ್ಕೋತಾ ಇದ್ರಲ್ಲ ಕುಂದಾಪುರಕ್ಕೆ ಕಳಿಸ್ಬೇಕು ಅಂತ, ತಮ್ಮಿಂದ ಹೇಳಿಸ್ಕೊಂಡು ಕೆಲಸ ಮಾಡೋದು ಅದೇನು ದೊಡ್ಡತನವೇ? ತಾವು ಹೇಳದೆ ಹೋದರೂ ಕೆಲಸ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾದ್ದಲ್ವೇ? ಅದನ್ನ ಸೀದಾ ಕುಂದಾಪುರಕ್ಕೆ ಹೋಗ್ಬಿಟ್ಟೆ ಅಂತ. ಅಂದರೆ ತಾತ್ಪರ್ಯ ತಿಳಿದು ಮಾಡಿದ ಕಾರ್ಯ ಅಲ್ಲ, ತಿಳಿದೇ ಮಾಡಿದ ಕಾರ್ಯ ಅಂತ ಅರ್ಥ. ಹಾಗೆ ತಿಳಿದೇ ಯಾವುದೇ ಕೆಲಸವನ್ನು ಮಾಡಿದ್ರು, ಯಾತಕ್ಕೋಸ್ಕರ ಈ ಕೆಲಸ ಮಾಡ್ತೀನಿ, ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ತಿಳುವಳಿಕೆ ಸರಿಯಾಗಿಲ್ಲದೆ ಒಂದು ಕೆಲಸ ಮಾಡಿದ್ರೆ ಅದು ಅವಿಧಿಪೂರ್ವಕವಾದ ಕರ್ಮ, ವಿಧಿವಿಧಾನ ಅರಿಯದೇ ಮಾಡಿದ ಕರ್ಮ ಅಂತ ತಾತ್ಪರ್ಯ. ಅವಿಧಿಯಿಂದ ಯಾವುದನ್ನು ಮಾಡಿದ್ರೂ ಅದು ಅಕೃತಮೇವ ಅಂತ ಒಂದು ನ್ಯಾಯ ಇದೆ. ಅವಿಧಿನಾ ಕೃತಂ ಅಕೃತಮೇವ ಅಂತ. ವಿಧಿ ಇಲ್ಲದೆ, ಕ್ರಮವಿಲ್ಲದೆ ಒಂದು ಕಾರ್ಯವನ್ನು ಮಾಡಿದ್ರೆ ಮಾಡದೇ ಇದ್ದರೆ ಏನೋ ಅಷ್ಟೇ ಫಲ, ಅದಕ್ಕೆ ಮಾಡಿದರೂ ಅಷ್ಟೇ ಫಲ, ಅದ್ರ ಫಲ ಬರೋಲ್ಲ ಅಂತ ಅರ್ಥ ಅದಕ್ಕೆ. ಆದ್ದರಿಂದ ಹೀಗೆ ಒಂದು ಜೀವಲೋಕವೆಲ್ಲ ಈ ತ್ರೈವಿದ್ಯೆಯನ್ನು ಅನುಸರಿಸಿ ಕಾಮರಾಗಿ ಕಾರ್ಯವನ್ನು ಮಾಡಿಕೊಳ್ತಾ ತತ್ವವನ್ನು ಮುಟ್ಟೋಕ್ಕಾಗದೇ ಜಾರಿ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಅಂಶವನ್ನು ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಉಪದೇಶ ಮಾಡುವುದರ ದ್ವಾರ ಲೋಕಕ್ಕೆಲ್ಲ ಕಣ್ತೆರೆಸುವಂಥ ಮಹಾಕಾರ್ಯವನ್ನು ಮಾಡ್ತಾ ಇದ್ದಾನೆ. ನಾವು ಮಾಡುವ ಪ್ರತಿಯೊಂದು ಕರ್ಮವನ್ನು ಅರಿತು ಆಚರಿಸಬೇಕು.
ಇವತ್ತಂತೂ ದೇಶದಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಉಳಿದಿದೆ. ಯಾವ ಕರ್ಮದ ಬಗ್ಗೆಯೂ ಸಾಮಾನ್ಯ ಜನಗಳಿಗೆ ಪರಿಚಯ ಇಲ್ಲ. ಯಾರೋ ಕೆಲವು ವಿದ್ವಾಂಸರಿಗೆ ಬಿಟ್ಟು ಉಳಿದವರು ಯಾರಿಗೂ ಯಾವ ಕರ್ಮದ ಬಗ್ಗೆಯೂ ಯಾವುದೂ ಪರಿಚಯ ಇಲ್ಲ. ಆಯಾ ಕಾಲ ಬಂದಾಗ ಆ ಕಾರ್ಯ ನಡಿಬೇಕು ಅಂತ ಅಷ್ಟು ವಿಷಯ ಗೊತ್ತಿದೆ. ಅದನ್ನು ಯಾವುದೋ ಒಂದು ಕಾಲ ಬಂತು ಚೂಡಾಕರ್ಮ ಆಗಬೇಕು, ಯಾವುದೋ ಒಂದು ಕಾಲ ಬಂತು ಅನ್ನಪ್ರಾಶನ ಆಗಬೇಕು, ಯಾವುದೋ ಒಂದು ಕಾಲ ಬಂತು ಉಪನಯನ ಆಗಬೇಕು, ಯಾವುದೋ ಒಂದು ಕಾಲ ಬಂತು ವಿವಾಹ ಆಗಬೇಕು. ಇಷ್ಟು ವಿಷಯ ಗೊತ್ತೇ ಹೊರತು ಅದು ಯಾಕೆ ನಡಿಬೇಕು, ಅದರಲ್ಲಿ ಏನೇನು ಅವಯವಗಳಿದೆ, ಅದರ ಲಾಭ ಏನಾಗುತ್ತೆ, ಯಾವ ವಿಷಯವೂ ತಿಳುವಳಿಕೆ ಇಲ್ಲ. ಇದು ದೊಡ್ಡ ಅಜ್ಞಾನ. ಹಾಗಾಗಬಾರ್ದು. ಒಂದೊಂದನ್ನು ಅರಿತು ಆಚರಿಸಬೇಕು ಅನ್ನೋದು ಅತ್ಯಂತ ಮುಖ್ಯವಾದ ಸಂದೇಶ ಎಂಬುದಾಗಿ ಭಾವಿಸಿ ಭಾರತೀಯರು ತಮ್ಮ ಜೀವನದಲ್ಲಿ ಆಚರಣೆಯಲ್ಲಿ ಇಟ್ಕೋಬೇಕಾಗಿರುವ ಎಲ್ಲ ವಿಷಯಗಳ ಬಗ್ಗೆಯೂ ಅದು ಹಿಂದುಗಡೆ ಇರುವಂತಹ ಕಾರಣ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಅರ್ಥ ಆದಾಗ ಅದರಲ್ಲಿ ಶ್ರದ್ಧೆ ಬೆಳೆಯುತ್ತೆ, ನಿಷ್ಠೆ ಜಾಸ್ತಿ ಆಗುತ್ತೆ, ಫಲ ಪೂರ್ಣವಾಗಿ ಬರುತ್ತೆ. ಹಾಗಲ್ಲದೆ ಅರಿವಿಲ್ಲದೆ ಆಚರಣೆ ಮಾಡಿದಾಗ ಅದು ವೀರ್ಯವತ್ತರವಾದ ಕೆಲಸ ಆಗೋಲ್ಲ. ಯಾಕೆಂದರೆ ನಿಷ್ಠೆ ಶ್ರದ್ಧೆ ಇವೆಲ್ಲ ಭದ್ರವಾಗಿರೋಲ್ಲ, ಅದನ್ನ ಕಾರ್ಯ ಪೂರ್ಣ ಫಲವನ್ನು ಕೊಡೋಲ್ಲ ಅಂತ ತಾತ್ಪರ್ಯ. ಅದರಿಂದ ಶ್ರೀಕೃಷ್ಣ ಪ್ರಭುವಿನ ಈ ಸಂದೇಶದ ಹಿಂದೆ ಪ್ರತಿಯೊಬ್ಬ ಭಾರತೀಯನೂ ಭಾರತ ಮಹರ್ಷಿಗಳು ಹೇಳಿದ ಕರ್ಮಗಳನ್ನು ಆಚರಣೆ ಮಾಡುವಾಗ ಸ್ಪಷ್ಟವಾಗಿ ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಸಂಗ್ರಹ ಮಾಡಿಕೊಂಡು ಅರಿತು ಆ ಶ್ರದ್ಧಾ ಮತ್ತು ಭಕ್ತಿ ನಿಷ್ಠೆ ಇದು ಯಾವ್ಯಾವುದು ಬೇಕೋ ಅದೆಲ್ಲವನ್ನೂ ತುಂಬಿಕೊಂಡು ಅದನ್ನ ಆಚರಣೆ ಮಾಡಿದ್ರೆ ಉತ್ಕೃಷ್ಟವಾದ ಲಾಭವನ್ನು ಪಡೆಯೋಕ್ಕಾಗತ್ತೆ ಎಂಬುದನ್ನು ನೆನಪಿಸ್ಕೋತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ರಂಗದ ಕದವ ತೆರೆದು ನೋಡಯ್ಯ, ಅಂತರಾತ್ಮನು ಇರುವ ಅರಿವ ಮನ ಮಾಡಯ್ಯ. ಅಂತರಂಗದ ಕದವ ತೆರೆದು ಈ ಕಣ್ಣು ಕಾಣದೆ ಆ ಜ್ಯೋತಿ ಬೆಳಕನ್ನು, ಈ ರಸನ ಅರಿಯದೆ ಆ ಬಣ್ಣ ಸವಿಯನ್ನು, ಈ ಕಿವಿಯು ಕೇಳದೆ ಓಂಕಾರ ಧ್ವನಿಯನ್ನು, ಈ ಮೂಗು ತಿಳಿಯದೆ ಜ್ಞಾನವಾಸನೆಯನ್ನು, ಅಂತರಂಗದ ಕದವ ತೆರೆದು ನೋಡಯ್ಯ. ಸೊಗವಾಗೆ ನಗೆಯೇಕೆ ದುಗುಡದಲ್ಲಿ ಕಥೆಯೇಕೆ, ಸೊಗವಾದಂತೆ ನೀ ಅರಿತೆಯ ಮನವೇ, ನಿನಗಾಗಿ ಜಗವಿದೆಯೋ ಜಗಕ್ಕಾಗಿ ನೀನಿದೆಯೋ, ಒಗಟಿನ ಬಲೆಯನ್ನು ಅರಿವಂತ ನರನಾಗೋ, ಅಂತರಂಗದ ಕದವ ತೆರೆದು ನೋಡಯ್ಯ. ದೇಹವೇ ದಿವ್ಯ ರಥ, ಇಂದ್ರಿಯಗಳೇ ಕುದುರೆ, ಜೀವಾತ್ಮ ಸಾರಥಿಯೋ ಬಾಳ ಸಾಗೋತಲಿರೆ, ಕಡಿವಾಣ ಬಿಗಿ
ಸತ್ಯ ಮಾರ್ಗದಿ ನಡೆದು ಮನವನೊಂದಡೆ ನಿಲ್ಲಿಸೋ ಅಂತರಂಗದ ಕದವ ತೆರೆದು ನೋಡಯ್ಯ. ಅಂತರಾತ್ಮನು ಇರುವ ಅರಿವ ಮನ ಮಾಡಯ್ಯ. ಅಂತರಂಗದ ಕದವ ತೆರೆದು